ಇವತ್ತು ವಿದ್ಯೆಯನ್ನು ಕಲ್ತಂಥವ್ರು, ಪ್ರಜ್ಞೆ ಇರುವಂಥವ್ರು, ಸ್ವಾತಂತ್ರ್ಯವನ್ನು ಅನುಭವಿಸೋರು, ಆರ್ಥಿಕ ಸಮಾನತೆಯನ್ನು ಬಯಸಿದ ಮಹಿಳೆಯರು ಮತ್ತೆ ಮೌಢ್ಯತೆಗೆ ಶರಣಾಗಲಿಕ್ಕೆ ಕಾರಣ ಏನು? ದೇವಾಲಯ ಸಂಸ್ಕೃತಿಗೆ, ಮೌಢ್ಯತೆಗೆ ಶರಣಾಗಲಿಕ್ಕೆ ಏನು ಕಾರಣ ಇರಬಹುದು? ಧರ್ಮಾಂಧತೆ ಸರ್. ಧರ್ಮಾಂಧತೆ. ಏನು ಮಾಡಿದ್ರು ಕೂಡ ದೇವರು ಮತ್ತು ಧರ್ಮ ಇಂದಿಂದ ಬಂದೈತಿ ಸಂಪ್ರದಾಯ ಅಂತ ಹೇಳೋ ಹೆಸರಿನೊಳಗೆ ಹೆಣ್ಣು ಇನ್ನೂ ಹೊರಗೆ ಬರಕ್ಕೆ ತಯಾರಿಲ್ಲ ಸರ್. ಭಾಳ ಜನ ನಾವು ಹೆಣ್ಮಕ್ಳು ವೃತ ಅಂತೇಳಿ ಮಾಡ್ತೀವಿ. ಆ ವೃತ್ತಗಳು ಯಾವ ಬೇಕು ಅಂತೇಳಿ ಅನ್ನೋದನ್ನು ಕಸ ಹೊಡೆಯುವಂಥ ಸತ್ಯಕ್ಕೆ ನಮಗೆ ಅತ್ತ ಹೇಳ್ತಾರೆ. ಅರ್ಚನೆ ಪೂಜನೆ ನೇಮವಲ್ಲ, ಮಂತ್ರ ತಂತ್ರ ನೇಮವಲ್ಲ, ಧೂಪ ದೀಪಾರತಿ ನೇಮವಲ್ಲ, ಪರಧನ ಪರಸತಿ ಪರ ದೈವಂಗಳಿಗೆ ಎರಗದಿಪ್ಪುದೇ ನಿತ್ಯ ನೇಮ ಕಾರಣ ಇವು ಶಂಭು ಜಕ್ಕೇಶ್ವರನಲ್ಲಿ ಅಂತ ಹೇಳ್ತಾರೆ. ಇಲ್ಲ ನಮ್ಗೆ ಪರೀಕ್ಷೆ ಬರೆಯೋಕೆ ಆಗೋಲ್ದ್ರಿ, ನಮ್ಮ ಹುಡುಗ ಯಾಕೋ ಓದೋಕ್ಕಾಗೋಲ್ದು ಅಂತಾನೆ. ಇಲ್ಲಪ್ಪ ಓದಬೇಕು, ಅದೇನು ಕಷ್ಟನೂ, ಓದು ನೀನು ಅಂಥೇಳಂತ ಅನ್ನುವಂಥ ಭರವಸೆಯ ಮಾತು, ಓದ್ತೀನಿ ನೀನು ಅಂಥೇಳ ಅನ್ನುವಂಥ ಭರವಸೆಯನ್ನು ಕೊಡ್ತಿದ್ರು ಅವರು. ಅದೇ ಒಬ್ಬ ಗುರು ಇಲ್ಲ ಈ ತಾಯ್ತ ಕಟ್ತೀನಿ ನನಗೆ, ನೀನು ಓದ್ತಿ ಹೋಗಂತ ಹೇಳಂತಂದ್ರೆ ಅದು ಅಜ್ಞಾನದ ಮಾರ್ಗ. ಶರಣಾರ್ಥಿ. ಶರಣಾರ್ಥಿ. ಇತ್ತೀಚೆಗೆ ವೀಣಾ ಬನ್ನಂಜಿಯವರು ಅನುಭವ ಮಂಟಪನೇ ಇರಲಿಲ್ಲ ಅಂತ ಅರ್ಥ ಬರೋ ರೀತಿಯಲ್ಲಿ ಹೇಳಿದರು. ಅವರು ಯಾಕೆ ಹಂಗೆ ಹೇಳಿರ್ಬೋದು ಅಂತ ನಿಮಗನ್ನಿಸ್ತದೆ? ಲಿಂಗಾಯತ ಧರ್ಮದ ಪ್ರಚಾರ ಮತ್ತು ಪ್ರಸಾರ ಈಗ ಅಧಿಕ ಆಗ್ತಿರೋದ್ರಿಂದ ಆ ವೈದಿಕ ಮನಸ್ಸುಗಳು ತಳಮಳ ಕೂಡ. ಯಾಕಂದ್ರೆ ಬಸವಣ್ಣವ್ರ ವಿಚಾರಧಾರೆಯನ್ನು ಪ್ರತಿಯೊಬ್ಬರು ಒಪ್ಕೊಳಕತ್ತಾರೆ ಇವಾಗ. ಯಾವ ಪ್ರಜ್ಞಾವಂತ ನಾಗರಿಕರು ಅಂತ ಏನು ಕರಿತೀವಲ್ಲ ಸರ್, ಅವ್ರು ಪ್ರತಿಯೊಬ್ಬರು ಒಪ್ಕೊಳಕತ್ತಿರೋದ್ರಿಂದ ಆ ವೈದಿಕತೆಯ ಒಳಗಿನ ಹುನ್ನಾರಗಳು, ಅವ್ರು ಮಾಡುವಂಥ ಮೋಸಗಳು ಸಾಕಷ್ಟು ಜನರಿಗೆ ಬಂದಿರೋದ್ರಿಂದ ಆ ಓದಿನ ಹಿನ್ನೆಲೆ ಒಳಗೆ ಭಾಳಷ್ಟು ಜನರಿಗೆ ಅದು ಜಾಗೃತಿ ಆಗ್ತಾ ಇರೋದ್ರಿಂದ ಅವ್ರಿಗೆ ಕಸಿವಿಸಿ ಆಗುತ್ತೆ ಸರ್. ಆ ಉದ್ದೇಶಕ್ಕೆ ಅವ್ರು ಇಂಥ ಪ್ರಶ್ನೆಗಳನ್ನು, ಇಂಥ ಒಂದಿಷ್ಟು ಉಲ್ಬಣಗಳನ್ನು ಜನರೊಳಗೆ ಎಬ್ಬಿಸಿ ಅದನ್ನು ಮತ್ತೆ ಗೊಂದಲಕ್ಕೀಡು ಮಾಡೋದು, ಡೈವರ್ಟ್ ಮಾಡೋದು ಅಂತಾರಲ್ಲ, ಮೈಂಡ್ ಡೈವರ್ಟ್ ಮಾಡೋ ರೀತಿ ಒಳಗೆ ಅವರು ಪ್ರಶ್ನೆಗಳನ್ನು ಅಥವಾ ಬೇರೆ ಬೇರೆ ವಿಷಯಗಳ ಮೂಲಕ ಜನರನ್ನು ದಾರಿ ತಪ್ಪಿಸುವಂಥ ವಿಚಾರಗಳನ್ನು ಅವ್ರು ಮಾಡ್ತಾರಂತ ನನಗನ್ನಿಸ್ತದೆ ಸರ್. ಸ್ವತಃ ಬಸವಾದಿ ಶರಣರನ್ನು ಬಿಟ್ಟರೆ, ಅಂಬೇಡ್ಕರ್ ಅವ್ರನ್ನ ಬಿಟ್ಟರೆ ಮಹಿಳೆಯನ್ನು ಎಲ್ಲರೂ ಕನಿಷ್ಠ ರೀತಿಯಲ್ಲಿ ನೋಡ್ಕೊತ ಬಂದರು. ಸ್ವತಃ ವೀಣಾ ಬನ್ನಂಜಿಯವರು ಕೂಡ ಒಬ್ಬ ಮಹಿಳೆಯಾಗಿ ಇವತ್ತು ವೈದಿಕ ವಿಚಾರಧಾರೆಗಳಿಗಿದ್ರೆ ಅವ್ರಿಗಿಷ್ಟು ಧಾರ್ಮಿಕ ಸ್ವಾತಂತ್ರ್ಯ ಇರ್ತಿರಲಿಲ್ಲ, ಅವರಷ್ಟು ಅದ್ಭುತವಾಗಿ ಮಾತಾಡಲಿಕ್ಕೂ ಸಾಧ್ಯ ಆಗಲಿಲ್ಲ. ಅವರಿಗೆ ಸಾಧ್ಯ ಏನಾರು ಆಗಿದ್ದರೆ ಅವರು ಏನಾರ ವಿಚಾರ ಹೇಳಿ, ಸರಿಯಾರ ಹೇಳಿ ತಪ್ಪರ ಹೇಳಿ, ಅದು ಬಸವಾದಿ ಶರಣರು ಮತ್ತು ಅಂಬೇಡ್ಕರ್ ಅವರು ಕೊಟ್ಟ ಭಿಕ್ಷೆ. ನಾ ಅದನ್ನು ಯಾಕೆ ಆ ಪದ ಬಳಸ್ತೀನಿ ಅಂದರೆ, ಬಸವಾದಿ ಶರಣರಿಗೆ ಮತ್ತು ಅಂಬೇಡ್ಕರ್ ಅವರಿಗೆ ಹೆಚ್ಚು ಕೃತಜ್ಞರಾಗಿರಬೇಕಾಗಿದ್ದು ಮೊದಲನೇದ್ದು ಶೂದ್ರರು, ಎರಡನೇದ್ದು ಮಹಿಳೆಯರು. ಹಾಗಿದ್ದಾಗ ಅಂಥ ಒಂದು ನಿಜ ಪರಂಪರೆ ಗೊತ್ತಿದ್ದೂ ಹಂಗೆ ಮಾತಾಡೋದಿದೆಯಲ್ಲ, ಅದು ಎಷ್ಟು ಮಟ್ಟಿಗೆ ಸರಿ ಅಂತ ಅನ್ನಿಸ್ತದೆ? ಮಹಿಳೆಯಾಗಿದ್ದುಕೊಂಡು ನಾ ಹೇಳೋದು, ಮಹಿಳೆಯಾಗಿದ್ದುಕೊಂಡು ಓದು ಬಂದ ಮೇಲೆ ಜ್ಞಾನದ ವಿಸ್ತಾರ ಹೆಚ್ಚಾಗಬೇಕಾಗಿತ್ತು ಅವರಲ್ಲಿ. ಜ್ಞಾನ ಇದೆ ರೀ, ಅದು ಜ್ಞಾನದ ಅಳವಡಿಕೆ ಬೇಕಲ್ಲ, ಜ್ಞಾನದ ಅಳವಡಿಕೆನೂ ಇದೆ, ಅಳವಡಿಕೆ ಬೇಕು. ಆಮೇಲೆ ಏನು ಮಾತಾಡ್ಬೇಕನ್ನುವಂಥ ಪರಿಜ್ಞಾನನೂ ಕೂಡ ಬೇಕಲ್ಲ. ಈಗ ಒಬ್ಬ ಹೆಣ್ಣನ್ನು ಶೂದ್ರ ಅಂಥೇಳಿ ಅನ್ನುವಂಥ ವೈದಿಕ ಪರಂಪರೆಯನ್ನು ನಾವು ನೋಡಿದ್ವಿ ಅಂತಂದ್ರೆ, ಆ 4 ವರ್ಣಾಶ್ರಮ ವರ್ಣಗಳನ್ನು ನಾವು ನೋಡ್ತೀವಿ ವೈದಿಕರೊಳಗೆ. ಆ ವೈದಿಕ ಪರಂಪರೆ 4 ವರ್ಣಗಳನ್ನು ನೋಡಿದ್ರೆ 4 ವರ್ಣದೊಳಗಿರ್ತಕ್ಕಂಥ ಮಹಿಳೆಯನ್ನು ಶೂದ್ರನಂತ ಪರಿಗಣಿಸ್ತಾರೆ. ಈಗಾದರೂ ಅವ್ರು ಒಪ್ಪುದಿಲ್ಲ ರೀ. ಅವ್ರೇನು ಜನಿವಾರ ಯಾರು ಬ್ರಾಹ್ಮಣ ಒಂದು ಇದ್ರೊಳಗಿದ್ದಂಥ ಹೆಣ್ಮಕ್ಳಿಗೆ ಯಾವ ಅವಕಾಶನೂ ಇಲ್ಲ ಅಲ್ಲಿ. ಆದರೂ ಕೂಡ ನಾವು ಶ್ರೇಷ್ಠ ಅಂಥೇಳಿ ಅನ್ನುವಂಥ ತಪ್ಪು ಕಲ್ಪನೆ ಒಳಗೆ ಅವ್ರು ಅದಾರ. ಜ್ಞಾನ ಐತಿ ಅಂಥೇಳಿ ಅಂತಂದು ಸ್ವಲ್ಪ ಓದಾಕ ಮಾಡ್ಯಾರ ಅಂದ್ರೆ 12ನೇ ಶತಮಾನದಾಗ ಬಸವಣ್ಣವ್ರು ಕೊಟ್ಟಿರ್ತಕ್ಕಂಥ ಅದು ಒಂದು ಸ್ವಾತಂತ್ರ್ಯ ಅದನ್ನು ಅನ್ಬೋದು. ಈಗ ಕಾನೂನಾತ್ಮಕವಾಗಿ ನಾವು ನೋಡೋದಾದಂದ್ರೆ ಅಂಬೇಡ್ಕರ್ ಅವ್ರು ಕೊಟ್ಟಿರ್ತಕ್ಕಂಥ ಹಕ್ಕುಗಳ ಮೂಲಕ ಎಲ್ಲ ವಿದ್ಯಮಾನಗಳನ್ನು ಕೂಡ ಒಬ್ಬ ಮಹಿಳೆ ಅದನ್ನು ಪಡ್ಕೊತೀನಿ ಅಂದಮೇಲೆ ಆ ಪಡ್ಕೊಂಡಿರ್ತಕ್ಕಂಥ ಒಂದು ಹಕ್ಕನ್ನು ಚಲಾಯಿಸೋದು ಕೂಡ ಒಂದು ನಮ್ಮ ಹಕ್ಕಲ್ಲ. ಆ ಪ್ರಜ್ಞೆಯಿಂದ ಇಟ್ಕೊಂಡು ಆಮೇಲೆ ಕೂಲಂಕಷವಾಗಿ ಯಾರೇ ಏನು ಹೇಳಿದರೂ ಕೂಡ ನಮ್ಮ ಆಲೋಚನೆಗಳು ಕೂಡ ಇರ್ತಾವಲ್ಲ, ಆ ಆಲೋಚನೆಗಳ ಆಳವನ್ನು ನೋಡ್ಕೊಂಡು ಅವ್ರು ಮಾತಾಡಬೇಕಾಗಿತ್ತು.
ಅನುಭವ ಮಂಟಪ ಅಂಥೇಳಿ ಅಂತ ಅನ್ನೋದನ್ನು ಅವರು ಸೃಷ್ಟಿ ಇಲ್ಲ ಅಥವಾ ಸುಳ್ಳು ಸೃಷ್ಟಿ ಅಂತ ಹೇಳ್ಬೇಕಾದ್ರೆ ಈ ಹಿಂದನ ಅದ್ರ ಬಗ್ಗೆ ಉತ್ತಂಗಿ ಚೆನ್ನಪ್ಪನವ್ರು ಅದ್ರ ಬಗ್ಗೆ ಸ್ಪಷ್ಟ ಕಲ್ಪನೆಯನ್ನು ಕೊಟ್ಟಾರ. ಮೊನ್ನೆ ಜಾಮದಾರ್ ಸರ್ ಮಾತಾಡ್ದಂಗೆ ಅದ್ರ ಬಗ್ಗೆ ಎಲ್ಲ ಉಲ್ಲೇಖಗಳನ್ನು ಅವರು ಇತಿಹಾಸ ಓದಿಕೊಂಡವರು ಆಗಿರೋದ್ರಿಂದ ಸ್ಪಷ್ಟ ಆಯಾಮಗಳನ್ನು ಅವರು ನಮಗೆಲ್ಲ ತಿಳಿಸ್ಕೊಟ್ಟಾರೆ. ಹಾಗಾಗಿ ಆ ತಾಯಿ ಹಂಗೆ ಮಾತಾಡಬಾರ್ದಾಗಿತ್ತು ಅಂತ ನಮಗನಿಸ್ತು. ಮಹಿಳೆ ಹ್ಞೂ ವೈಚಾರಿಕವಾಗಿ ಮೌಢ್ಯತೆಯ ವಾರಸುದಾಳಾಗಿದ್ಲು. ಆದ್ರೆ ಆಸೆ ಎಂಬುದು ಅರಸಂಗಲ್ಲದೆ ಅನ್ನುವಂಥ ಮಾತನ್ನು ಹೇಳೋದ್ರ ಮೂಲಕವಾಗಿ ಒಬ್ಬ ಸಾಮಾನ್ಯ ಮಹಿಳೆ ಈ ಲಿಂಗಾಯತ ಧರ್ಮದ ನಿಜ ಸಾರವನ್ನು ಎತ್ತಿ ಹೇಳ್ತಾಳೆ. ಅಂದರೆ ಅನುಭವ ಮಂಟಪದ ಸಂದರ್ಭದಲ್ಲಿ ಮಹಿಳೆ ಅನಕ್ಷರಸ್ಥ ಮಹಿಳೆ ಕೂಡ ಎಷ್ಟು ಜಾಣರಾಗಿದ್ದರು, ಈ ಧರ್ಮವನ್ನು ಬಹಳಷ್ಟು ಅರ್ಥ ಮಾಡ್ಕೊಂಡಿದ್ರು ಅಂತ ನಮ್ಗೆ ಅರ್ಥ ಆಗ್ತದೆ. ಆದರೆ ಇವತ್ತು ವಿದ್ಯೆಯನ್ನು ಕಲ್ತಂಥವ್ರು, ಪ್ರಜ್ಞೆ ಇರುವಂಥವ್ರು, ಸ್ವಾತಂತ್ರ್ಯವನ್ನು ಅನುಭವಿಸೋರು, ಆರ್ಥಿಕ ಸಮಾನತೆಯನ್ನು ಬಯಸಿದ ಮಹಿಳೆಯರು ಮತ್ತೆ ಮೌಢ್ಯತೆಗೆ ಶರಣಾಗಲಿಕ್ಕೆ ಕಾರಣ ಏನು? ದೇವಾಲಯ ಸಂಸ್ಕೃತಿಗೆ ಮೌಢ್ಯತೆಗೆ ಶರಣಾಗಲಿಕ್ಕೆ ಏನು ಕಾರಣ ಇರ್ಬೋದು? ಧರ್ಮಾಂಧತೆ ಸರ್. ಧರ್ಮಾಂಧತೆ. ಏನು ಮಾಡಿದ್ರೂ ಕೂಡ ದೇವರು ಮತ್ತು ಧರ್ಮ ಇಂದಿಂದ ಬಂದೈತಿ ಸಂಪ್ರದಾಯ ಅಂತ ಹೇಳೋ ಹೆಸರಿನೊಳಗೆ ಹೆಣ್ಣು ಇನ್ನೂ ಹೊರಗೆ ಬರಕ್ಕೆ ತಯಾರಿಲ್ಲ ಸರ್. ಹೆಣ್ಣು ಬರಕ್ಕೆ ತಯಾರಿಲ್ಲ ಅಂತ ಹೇಳಂತಂದ್ರೆ ಬರ್ಬೇಕಂತೇಳಿ ಅಂದ್ರೂ ಕೂಡ ಏನಾದರೂ ಒಂದು ಪ್ರಶ್ನೆ ಮಾಡಿದ್ರೆ ಏನು ಉಪಾಧ್ಯಾಯ ನೀನು ಸುಮ್ಕೊಂಡ್ರು ಅಂತ ತಿಳ್ಕೊಂಡು ಮುಚ್ಚಿಸುವ. ಇಲ್ಲ, ಈ ವಾತಾವರಣ 12ನೇ ಶತಮಾನದಲ್ಲಿ ಇತ್ತು, ಇರಲಿಲ್ಲ ಅಂತಲ್ಲ. ಈಗ 12ನೇ ಶತಮಾನದಲ್ಲಿ ಅಷ್ಟು ದಿಟ್ಟವಾಗಿ ಮಹಿಳೆಯರು ಪ್ರತಿಪಾದನೆ ಮಾಡ್ತಾರೆ. ಅಕ್ಕ ಉಡುತಡಿಯಿಂದ ಕಲ್ಯಾಣದವರೆಗೆ, ಕಲ್ಯಾಣದಿಂದ ಶ್ರೀಶೈಲದವರೆಗೆ ಮುಕ್ತವಾಗಿ ಹೋಗ್ತಾಳೆ. 21ನೇ ಶತಮಾನದಲ್ಲಿ ಎಲ್ಲ ಸ್ವಾತಂತ್ರ್ಯವೂ ಇದೆ. ಆದ್ರೆ ದೇವರು, ಧರ್ಮ ಮತ್ತು ಮೌಢ್ಯತೆ ಪ್ರಶ್ನೆ ಬಂದಾಗ ಹೆಣ್ಮಕ್ಳೇ ಮೊದಲನೇ ಸ್ಥಾನದಲ್ಲಿ ನಿಲ್ಲಕ್ಕೆ ಕಾರಣ ಏನು? ಭಯ ಸರ್. ಭಯ. ಎಲ್ಲಿ ನನಗೇನಾಗ್ಬಿಡುತ್ತೋ ಅನ್ನೋಂಥ ಅದು ಹೆಂಗೂ ಆಗುತ್ತೆ ಸರ್. ಆದರೆ ತನ್ನ ಕುಟುಂಬದ ಮ್ಯಾಗ ಅದು ಪರಿಣಾಮ ಬೀರ್ತೈತೆ. ಯಾವುದೋ ಒಬ್ಬ ಹೆಣ್ಮಗಳು ಪೂಜೆ ಮಾಡ್ತೀನಿ ಅಂತಂದ್ರೆ ತನ್ನ ಕುಟುಂಬದ ಸಲುವಾಗಿ ಮಾಡ್ತಾಳ ಅಂಥೇಳಿ ನಾವು ನಂಬುತ್ತೀವಿ. ತನಗೇನು ಉಣ್ಣಾಕಿರ್ಲಿಲ್ಲ ಅಂದ್ರೂ ಕೂಡ ಮಕ್ಕಳು ಗಂಡ ಚಂದ ಬದುಕಲಿ ಅನ್ನುವಂಥ ಆಕೆಗೆ ಸಹಜವಾಗಿ ಹುಟ್ಟುಗುಣವಾಗಿ ಒಂದು ಕುಟುಂಬದಲ್ಲಿ ಅದು ಬಂದಿರೋಣದಿಂದ ಆಕೆ ಕುಟುಂಬದ ಸಲುವಾಗಿ ಅದನ್ನು ಮಾಡ್ತೀನಿ ಅಂಥೇಳಿ ಅನ್ಕೊಂತ ನಾನು ಎಲ್ಲಿ ದಾರಿ ತಪ್ತೀನಿ ಅನ್ನುವಂಥ ಸ್ಥಿತಿಯನ್ನು ಕೂಡ ಆಕೆ ಗಮನಿಸಲಾರ್ದಂಥ ಸ್ಥಿತಿಗೆ ಆಕೆ ಇವತ್ತು ಅದಾಳ ಅಂತ ಅನಿಸ್ತದೆ ಸರ್. ಹಾಗಾಗಿ ವಚನಗಳು ನಮಗೆ ಭಾಳ ಮಾರ್ಗದರ್ಶನ ಅಂತಂದ್ರೆ ವಚನಗಳು ಓದಿ ನಮಗೆ ಯಾಕೆ ಆಳವನ್ನು ಹೆಚ್ಚಿಸ್ಕೊತ ಹೋಗ್ತೈತಂದ್ರೆ ಈಗ ಸಂಬಂಧಗಳನ್ನು ಬೆಳೆಸುವಾಗ ನಾವು ಹೆಂಗೆ ಸಂಬಂಧಗಳನ್ನು ಬೆಳೆಸ್ಬೇಕನ್ನುವಂಥದ್ದನ್ನು ಕೂಡ ಶರಣರು ವಿಚಾರ ಮಾಡ್ತಾರೆ. ಅಕ್ಕಮ್ಮ ಅನ್ನುವಂಥ ಶರಣೆ ತಂದೆಯ ಒಂದಾಗಿ ಬಂದಿರತಕ್ಕಂಥ ಸಂಬಂಧಿಗಳ ಅಂದರೆ ತಂದೆ ಒಂದಾಗಿ ಬಂದಂಥ ಸಹೋದರನ್ನೆಲ್ಲ ನೀವು ಏನು ಮಾಡ್ತೀರಿ, ಅಣ್ಣ ತಮ್ಮ ಅಕ್ಕ ತಂಗಿ ಅಂತ ಹೇಳಿ ಗುರುತಿಸ್ತೀರಿ. ಅಣ್ಣ ತಮ್ಮ ಅಂತ ಗುರುತಿಸಿದ್ರೆ ಚಿಕ್ಕಪ್ಪ ದೊಡ್ಡಪ್ಪ ಅಂತ ತಿಳ್ಕೊಂಡು ಅವ್ರ ಮಕ್ಕಳ ಜೊತೆ ಸಂಪರ್ಕ ಮಾಡೋಂಗಿಲ್ಲ. ಅವ್ರು ಹುಟ್ಟಿದಿರ್ತಕ್ಕಂಥ ಹೆಣ್ಮಗಳನ್ನ ಅತ್ತೆ ಅಂಥೇಳಿ ತಿಳ್ಕೊಂಡು ನೀವು ಏನು ಮಾಡ್ತೀರಿ ಅಂತಂದ್ರೆ ಆಕೆಯ ಮಕ್ಕಳ ಜೊತೆ ನೀವು ವಿವಾಹ ಸಂಬಂಧ ಮಾಡ್ತೀರಿ. ಹಾಗಾಗಿ ಅದು ಸಂಬಂಧ ಸರಿಯಲ್ಲ ಅನ್ನುವಂಥ ಒಂದು ಉನ್ನತವಾದಂಥ ಆಲೋಚನೆ ವೈಜ್ಞಾನಿಕ ಮಟ್ಟವಾಗಿ ಇವತ್ತು ನಾವು ಎಲ್ಲ ಓದ್ಕೊಂಡಾಗ್ಲೂ ಕೂಡ ಅಷ್ಟು ಮಟ್ಟಕ್ಕೆ ನಾವು ವಿಚಾರ ಮಾಡಕ್ ಸಾಧ್ಯ ಇಲ್ಲ. ಒಂದೇ ರಕ್ತದೊಳಗೆ ಮದುವೆ ಆಗಬಾರ್ದು ಅಂತ ಹೇಳಿ ಅಂತ ಅನ್ನೋದನ್ನ ಇವತ್ತು ವಿಜ್ಞಾನ ಕಂಡು ಹಿಡಿದು ಅದನ್ನು ಹೇಳ್ತೈತಿ. ಆದ್ರೆ ಅಂಥ ಒಂದು ಉನ್ನತವಾದಂಥ ವಿಚಾರ ಮಾಡದಂಥ ಮಹಿಳೆ ಇಂದು ನಾನು ಮತ್ತೆ ಈ ದೇವರು ಧರ್ಮ ಅನ್ನುವಂಥ ಇದ್ರೊಳಗೆ ನಾನು ಬಲಿಯೊಳಗೆ ಬೀಳ್ತೀನಿ ಅಂತಂದ್ರೆ ನಮ್ಮ ಅಜ್ಞಾನನ ಕಾರಣ ಸರ್. ಯಾವ ಮಹಿಳೆ ಅಜ್ಞಾನಕ್ಕೆ ಬೀಳ್ತಾಳಲ್ಲ ಅವ್ರದೇ ಅದು ತಪ್ಪು. ಓದಿನ ಜೊತೆ ನಮ್ಗೆ ಜ್ಞಾನ ಹೆಚ್ಚಾಗಬೇಕಾಗಿತ್ತಲ್ಲ. ಓದಿನ ಜ್ಞಾನ ನಮ್ಮ ವ್ಯಾವಹಾರಿಕ ಜ್ಞಾನ ಗೊತ್ತಾಗಕತ್ತೈತೆ ನಮಗೆ. ಆದರೆ ಓದಿನ ಜ್ಞಾನ ನನ್ನ ಒಳಗೆ ನನಗೆ ಸತ್ಯವನ್ನು ದರ್ಶನ ಮಾಡ್ಬೇಕಾಗಿತ್ತಲ್ಲ. ಆ ಸತ್ಯದ ದರ್ಶನದ ಕೊರತೆಯಿಂದಾಗಿ ಇಂದು ಕೂಡ ಮಹಿಳೆ ಮೌಢ್ಯತೆಯೊಳಗೆ ಆಕಿ ಬೀಳಾಕತ್ತಾಳ ಅಂತ ಅನ್ನೋದು ನಮ್ಮ ಅಭಿಪ್ರಾಯ ಸರ್. ಇಷ್ಟಲಿಂಗ ಕೈಯಲ್ಲಿದ್ದರೆ ಶಿವಯೋಗ ಮತ್ತು ಲಿಂಗ ಪೂಜೆ ಬಂದಾಗ ಅನ್ಯ ದೇವರಿಗೆ ಹೋಗುವಂಥ ಮನಸ್ಥಿತಿ ಬರೋದಿಲ್ಲ ಅಂತ ಹೇಳೋದು ಥೇರಿ ಆಯಿತು. ವಾಸ್ತವದಲ್ಲಿ ಲಿಂಗಧಾರಿಗಳು, ಲಿಂಗಾಯತರು ಅನ್ನೋರು ಕೂಡ ಇವತ್ತು 80% ಜನ ದೇವಾಲಯ ಸಂಸ್ಕೃತಿಗಳಿಗೆ ಮಾರು ಹೋಗಿದ್ದಾರೆ. ನೀವು ಕೂಡ 2-3 ದಶಕಗಳಿಂದ ಮನೆಯಲ್ಲಿ ಮಹಾಮನೆ ಮಾಡ್ತೀರಿ. ಇದೆಲ್ಲ ಕೂಡ ಪ್ರಾಕ್ಟಿಕಲಿ ಯಾಕೆ ಸಾಧ್ಯ ಆಗ್ತಾ ಇಲ್ಲ? ಮನಸ್ಸು ಮಾಡ್ತಾ ಇಲ್ಲ ಸರ್. ಈಗ ನಾವು ಜಾಗೃತಿ ಉಂಟು. ಇದು ಈಸಿ ಐತಲ್ಲ? ಈಸಿ ಐತೆ ಸರ್. ಈಸಿ ಐತಂತಂದ್ರೆ ತಗೊಳ್ಗುವಂಥ ಮನಸ್ಥಿತಿನೂ ಬೇಕಲ್ಲ ಸರ್. ಈಗ ನಾವು ಇದನ್ನು ಮಾಡಿದ್ವಿ ಅಂತಂದ್ರೆ ಪ್ರಾರಂಭದ ಹಂತದೊಳಗೆ ನಮಗೂ ಒಂದು ಪ್ರಶ್ನೆ ಬಂತು. ಇದು ಒಂದು ನಾವು ಮಾಡ್ತೀವಿ ಅಂದಮೇಲೆ ನಾವು ಈ ಕ್ರಿಯೆಯನ್ನು ಮಾಡ್ತೀವಿ ಅಥವಾ ಈಗ ನಾವು ಬಹುದೇವೋಪಾಸನೆ ಬೇಡ ಅಂತ ಹೇಳಿ ಅನ್ನುವಂಥ ಪ್ರಶ್ನೆ ಬಂದಾಗ, ಹೌದು ಬಹುದೇವೋಪಾಸನೆ ಬಿಟ್ಟರೆ ನಾವು ಜಗತ್ತಿನೊಳಗೆ ನಾವು ಸಮಾಜದೊಳಗೆ ಬದುಕೋದು ಹೆಂಗೆ, ಮತ್ತು ಅವರೆಲ್ಲ ಮಾಡ್ತಿರ್ತಾರಲ್ಲ ಅದೆಲ್ಲ ಸುಳ್ಳೇನು ಅಂಥೇಳಿ ಪ್ರಶ್ನೆ ಬಂದಾಗ ಹಿಂಗೆ ವಿಚಾರಗಳು ಹುಟ್ಟಬೇಕು ಸರ್. ಹುಟ್ಟಿದಾಗ ಮಾತ್ರ ಬದಲಾವಣೆ ಸಾಧ್ಯ. ಅದು ಹುಟ್ಟಲಿಲ್ಲ ಅಂತಂದ್ರೆ ಬದಲಾವಣೆ ಸಾಧ್ಯ ಆಗಕ್ಕೆ ಸಾಧ್ಯ ಇಲ್ಲ.
ಎಷ್ಟು ಸಲ ನಾವು ಹೇಳಿದ್ರನ್ನ ಕೇಳಿದರೂ ಕೂಡ ಎಷ್ಟೋ ಪ್ರವಚನಗಳನ್ನು ಮಾಡಿಸ್ತೀವಿ, ಎಷ್ಟೋ ಕೇಳ್ತೀವಿ, ಆದರೂ ಕೂಡ ಬದಲಾವಣೆ ಯಾಕಿಲ್ಲ ಅಂತಂದ್ರೆ ಬದಲಾವಣೆ ನಮ್ಮ ಮನಸ್ಥಿತಿ ಒಳಗೆ ಬರ್ತಾ ಇಲ್ಲ. ಅದು ನಾನು ಪ್ರಯತ್ನ ಮಾಡ್ಬೇಕಾದ್ರೆ ಸರ್, ಅದನ್ನು ಪ್ರಯತ್ನ ಮಾಡ್ಲಿಕ್ಕೆ ಏನೇನು ಸಾಧ್ಯ ಐತಿ. ಈಗ ನಾವು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡೋ ಹೊತ್ನ್ಯಾಗ, ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಹೋಗೋ ಹೊತ್ನ್ಯಾಗ ಹೇಳ್ತಿರ್ತೀವಿ, ಅಲ್ಲಿ ಯಾವುದೇ ರೀತಿ ಭಯ ಬೇಡ, ಭ್ರಮೆಗಳು ಬೇಡ, ದೇವ್ರು ಒಬ್ಬನೇ ಅದಾನ, ಅವ ನಿರಾಕಾರ ಅದಾನ, ಅದು ಏನೂ ನಿಮಗೆ ತಪ್ಪು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಏನೂ ಕಷ್ಟಗಳನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಹಾಗಾಗಿ ಅದು ಏನೂ ಸಾಧ್ಯ ಇಲ್ಲ ಅಂತ ನಾವು ಹೇಳಿದಾಗೂ ಕೂಡ ಅವರಲ್ಲಿ ಅದು ವಿಶ್ವಾಸ ಬರುವುದಿಲ್ಲ ಸರ್. ಅದು ಹಾಗಾಗಿ ಅವರು ಬರುವುದಿಲ್ಲ ಅಂತಂದಾಗ ಅದು ಕನಿಷ್ಠ ಪಕ್ಷ ಮಾಡ್ಯಾರ ನೋಡೋಣ ಅನ್ನುವಂಥ ಮನೋಭೂಮಿಕೆ ತಯಾರಾದಾಗ ಅದು ಪ್ರಯತ್ನ ಸಾಧ್ಯ ಐತಿ. ಅದು ಪ್ರಯತ್ನನ ಮಾಡಲಿಲ್ಲ. ಅವತ್ತು ನಾವು ಹಂಗೆ ಹೆದರಿದ್ರೆ, ಸಮಾಜಕ್ಕೆ ಹೆದರಿದ್ರೆ ಅಥವಾ ದೇವರು ಅನ್ನುವಂಥ ನಂಬಿಕೆಗೆ ಹೆದರಿದ್ರೆ ಈ ಮಟ್ಟಕ್ಕೆ ನಮ್ಮಲ್ಲಿ ಆ ನಂಬಿಕೆ ಗಟ್ಟಿಕೊಳ್ಳಿಕ್ಕೂ ಸಾಧ್ಯ ಆಗ್ತಿರ್ಲಿಲ್ಲ. ನಮ್ಮ ಮಕ್ಕಳೊಳಗೆ ಇವತ್ತು ನಮ್ಮ ಮನೆ ಮಕ್ಕಳು ಯಾರೂ ಕೂಡ ಯಾವುದೇ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿಯಂಗಿಲ್ಲ ಸರ್. ಇದು ನಮ್ಮ ಮಕ್ಕಳೊಳಗೆ, ನಮ್ಮ ಕುಟುಂಬದೊಳಗೆ ನಾವು ಸಂಸ್ಕಾರಗಳನ್ನು, ನಾವು ಸತ್ಯವನ್ನು ತಿಳಿಸ್ಕೊತ ಬಂದೀವಿ. ದೇವ್ರ ಒಬ್ಬನ ಅದಾನ, ಅದು ನೀನ ತಂದೆ ತಾಯಿ ರೂಪದೊಳಗೆ ಅದಾನ, ಅಜ್ಜ ಅಮ್ಮನ ರೂಪದೊಳಗೆ ಅದಾನ, ಎಲ್ಲ ಕುಟುಂಬದೊಳಗೆ ಇದಿರ್ತಕ್ಕಂಥ ಸಮಾಜದೊಳಗೆ ದೇವ್ರನ್ನ ನೀ ಕಾಣೋದು ಜಡದೊಳಗೆ ಕಾಣಬೇಡ. ಸಮಸ್ಯೆ ಬಂದಾಗ, ಕಷ್ಟ ಬಂದಾಗ ಮನುಷ್ಯ, ಸಂಕಟ ಬಂದಾಗ ವೆಂಕಟರಮಣ ಅನ್ನೋ ಮಾತಂತೆ ದೇವರಿಗೆ ಮೊರೆ ಹೋಗ್ತಾನೆ. ಇಷ್ಟಲಿಂಗ ಆರಾಧಕರಿಗೆ ಕಷ್ಟ ಬಂದಾಗ ಅವ್ರು ಶಿವಕ್ಕೆ ಮೊರೆ ಹೋಗ್ತಾರೆ. ಒಂದು ಪಲಾಯನ ಏನು ಮನುಷ್ಯಂದಂದ್ರೆ, ನೋಡೋಣ ಅವ್ರು ಹೇಳ್ತಾರ ಆ ಶಾಸ್ತ್ರಗಳಿಂದ ನನ್ನ ಸಮಸ್ಯೆ ಪರಿಹಾರ ಆಗ್ಬೋದು ಅನ್ನುವಂಥ ಒಂದು ಅತಂತ್ರ ಸ್ಥಿತಿ ಮನುಷ್ಯನಲ್ಲಿ ಉಂಟಾಗ್ತದಲ್ಲ. ಅಂಥ ಸಂಕಷ್ಟದ ಸಂದರ್ಭದಲ್ಲಿ ನೀವೇನಾದರೂ ವೈಯಕ್ತಿಕ ನೆಲೆಗಟ್ಟಿನಲ್ಲಿ ಈ ಧರ್ಮದ ಆಳವನ್ನು ಅನುಭವಿಸಿದ್ದೀರಿ? ಇಲ್ಲ ಸರ್, ಅಂದ್ರೆ ವೈಯಕ್ತಿಕ ನೆಲೆಗಟ್ಟಿನೊಳಗೆ ಭಾಳ ಕಷ್ಟ ಬಂದಾಗ ಹಾಂ ಆ ಪ್ರಸಂಗದೊಳಗೆ ನಾವು ಏನು ತೀರ್ಮಾನ, ನೀವೇನಾರ ಪಲಾಯನ ಮಾಡಿದ್ರೇನು? ಏನು ಪಲಾಯನ ಇಲ್ಲ ಸರ್. ಕಷ್ಟ ಬಂದಿರ್ತದಿಲ್ಲ ಮನುಷ್ಯ, ಕಷ್ಟ ಆಮೇಲೆ ಬದುಕಿನ ಸಹಜ ಸ್ಥಿತಿ ಸರ್ ಅದು. ಕಷ್ಟ ಸುಖ ಅನ್ನುವಂಥದ್ದು ಬದುಕಿಗೆ ಬರಂಗಿಲ್ಲ ಅಂತಲ್ಲ, ಎಲ್ರಿಗೂ ಬರುತ್ತೆ, ಎಲ್ಲರಿಗೂ ಬರ್ತೈತಿ. ಸಾಮಾನ್ಯ ವ್ಯಕ್ತಿಗೂ ಬರ್ತೈತಿ, ಅಥವಾ ದೇವ್ರ ಪೂಜೆ ಮಾಡುವಂಥ ವ್ಯಕ್ತಿಗೂ ಬರ್ತೈತಿ, ಪೂಜೆ ಮಾಡ್ಲಾರಂಥ ವ್ಯಕ್ತಿಗೂ ಬರ್ತೈತಿ. ಆದ್ರೆ ಪೂಜೆ ಮಾಡಿದ್ದಕ್ಕೆ ನನಗೆ ಕಷ್ಟ ಬಂದಿಲ್ಲ ಅಥವಾ ಪೂಜೆ ಮಾಡಿದ್ದಕ್ಕೆ ನನಗೆ ಕಷ್ಟ ಬಂತು ಅಂತ ಹೇಳಿ ಅನ್ನೋದು ನಮ್ಮ ಮನಸ್ಥಿತಿ. ಅದು ಆ ಮನಸ್ಥಿತಿಯನ್ನು ನಾವು ಬದಲಾಯಿಸ್ಕೊಳ್ಳಾರ್ದ ಹೊರತು ಅದು ಏನು ಸಾಧ್ಯ ಇಲ್ಲ ಸರ್. ಆಮೇಲೆ ಬೇಕಾದಂಥ ಒಂದು ಸಂದರ್ಭದೊಳಗೂ ಕೂಡ ನಾನು ಒಂದು ನಂಬಿನಿ ಅಥವಾ ಆ ನಂಬಿಕೆ ನನ್ನೊಳಗೆ ಗಟ್ಟಿ ಐತೆ ಅಂದ್ರೆ ಅದು ನನ್ನ ಪಲಾಯನ ಮಾಡ್ಲಿಕ್ಕೆ ಬಿಡುದಿಲ್ಲ ಸರ್. ವಚನಗಳಲ್ಲಿ ಭಾಳಷ್ಟು ಸಲ ಹೇಳ್ತಾರೆ, ಭಾಳಷ್ಟು ಸಲ ಹೇಳ್ತಾರೆ, ಕರಳಿ ಕುಪ್ಪಳಿಸಿ ನೆಲಕ್ಕೆ ಬಿದ್ದರೂ ಕೂಡ ನಾನು ಧೃತಿಗೆಡೇನು ಅಂತ ಹೇಳ್ತಾರೆ. ಯಾವುದೇ ಒಂದು ನೀ ಕೊಲುವೆನೆಂಬ ಭಾಷೆ ದೇವನದಾದ್ರೆ ಗೆಲುವೆನೆಂಬ ಭಾಷೆ ಭಕ್ತನದು. ನೀ ಎಷ್ಟೆಷ್ಟು ಪರಿಯಾಗಿ ನನ್ನನ್ನು ಪರೀಕ್ಷೆ ಮಾಡ್ತೀಯ ಅಂತಂದ್ರೆ ನೀನು ಅಕ್ಕಮಾದಿ ವಚನ ತಗೊಂಡು ನಾನು ಹೆಂಗೆ ಪರೀಕ್ಷೆ ಮಾಡಿದೆ ಹಂಗೆ ನೀ ಭಿಕ್ಷೆ ಅಂದ್ರೆ ಕಷ್ಟ ಆಹ್ವಾನ ಮಾಡ್ತಾರ. ಹಸಿವಾದ್ರೆ ಭಿಕ್ಷಾನಗಳು ಉಂಟು ಅಂತ ಹೇಳ್ತಾರೆ. ಆಮೇಲೆ ಅಲ್ಲಿ ಹೇಳ್ತಾ ಏನು ಹೇಳ್ತಾರ ಅಂತಂದ್ರೆ, ನನಗೆ ಇಕ್ಕದಂತೆ ಮಾಡಪ್ಪ, ನೀನು ಭಿಕ್ಷೆ ಬೇಡುವಂತೆ ಮಾಡು, ನಾನು ಕೇಳಿದಾಗ ಅವರು ನೀಡ್ಲಾರಂತ ಮನಸ್ಥಿತಿ ಅವ್ರಿಗೆ ಕೊಡು. ಅಕಸ್ಮಾತ್ ಭಾಳ ಮನಸ್ಸು ಅವ್ರ ಕರುಣೆ ಬಂದು ಅವ್ರು ನೀಡಿದ್ರೆ ಅವ್ರ ತಟ್ಟೆಗೆ ಹಾಕಿ ನಾನು ತಟ್ಟೆಗೆ ಬರೋಕ್ಕಿಂತ ಮುಂಚೆ ಅದು ಕೆಳಗೆ ಜಾರಿ ಬೀಳುವಂಗೆ ಮಾಡು. ಆ ಬೀಳ್ತಿದ್ದನ್ನ ನಾನು ಬಗ್ಗೆ ಎತ್ತುಗಳು ಕೊಡೋದ ನಾಯಿ ಬಂದು ಎತ್ತಿಕೊಂಡು ಹೋಗುವಂಗೆ ಮಾಡು. ಕಷ್ಟಗಳನ್ನು ಎದುರಿಸ್ಬೇಕನ್ನುವಂಥ ಮನೋಭಾವನ ಶರಣ ಸಾಹಿತ್ಯದೊಳಗೆ ಅವರು ಸಹಜವಾಗಿ ನಮ್ಗೆ ಕಲಿಸ್ಕೊಡ್ತಾರೆ ಸರ್. ಹಾಗಾಗಿ ಕಷ್ಟಕ್ಕೆ ಹೆದರುವಂಥ ಪರಿಸ್ಥಿತಿನ ಬರಂಗಿಲ್ಲ. ಅದು ಹೆಂಗೆ ನಾವು ಅದು ಕಷ್ಟಗಳನ್ನು ಎದುರಿಸ್ತೀವಿ ಹಂಗೆ ಗಟ್ಟಿ ಹಾಕೊಂತ ಹೋಗ್ತಾನೆ ಮನುಷ್ಯ. ಯಾವಾಗ ನಾವು ಒಮ್ಮೆ ನೀರಿಗೆ ಬಿದ್ವಿ ಅಂತಂದ್ರೆ ಬದುಕಬೇಕನ್ನುವಂಥ ವ್ಯಕ್ತಿ ಈಜ್ತಾನೆ. ನಾನು ಬದುಕಬೇಕಂತ ಆಸೆಯನ್ನು ಕಳ್ಕೊಂಡೆ, ನಾನು ನಂಬಿಕೆ ಐತಿ ಯಾರೋ ಒಬ್ರು ಎತ್ತಾರ ಅನ್ನುವಂಥ ಮನೋಭಿಪಿಕೆ ಇದ್ದಂಥ ವ್ಯಕ್ತಿ ಸಾಯ್ತಾರೆ. ಈ ಉದಾಹರಣೆಗೆ ಜೈನಿಸಮ್, ಬುದ್ಧಿಸಮ್ ಮತ್ತು ಇಸ್ಲಾಂನಲ್ಲಿ ಆ ಧರ್ಮವನ್ನು ರಕ್ಷಣೆ ಮಾಡಿದವರು ಪುರುಷರು. ಆದರೆ ಬಸವಾದಿ ಶರಣರ ತತ್ವಗಳಲ್ಲಿ ಮಾತ್ರ ಮಹಿಳೆಯರು ಮುಂಚೂಣಿಯಲ್ಲಿ ನಿಂತ್ಕೊಂಡು ಈ ಧರ್ಮವನ್ನು ಬೆಳೆಸಿದ್ರು, ಉಳಿಸಿದ್ರು, ವಚನಗಳನ್ನ ಬರೆದ್ರು. ಹಾಗೆ ಉದಾಹರಿಸೋದಾದ್ರೆ ನಾವು ಅಕ್ಕನಾಗಮ್ಮ, ನೀಲಾಂಬಿಕೆ, ಅಕ್ಕ ಮಹಾದೇವಿ, ನೀಲಮ್ಮ, ಸೂಳೆ ಸಂಕವ್ಯ, ಸತ್ಯಕ್ಕ ಇವರೆಲ್ಲ ಏಕಮುಖವಾಗಿ ಈ ಧರ್ಮದ ಚಳವಳಿಯನ್ನು ಉಳಿಸಿ ಮತ್ತು ಅದಕ್ಕೆ ಪೂರಕವಾಗಿರುವಂಥ ವಚನಗಳನ್ನು ಬರೀತಾರೆ. ಆದರೆ ಇವತ್ತು ಸಮಾಜದಲ್ಲಿ ಧರ್ಮ ಸ್ವಾಸ್ಥ್ಯ ಉಳಿಬೇಕಾಗಿದ್ದು ಮಹಿಳೆಯಿಂದ. ಹಾಗಾಗಿ ಮಹಿಳೆಯರು ಆ ಮಟ್ಟಕ್ಕೆ ಯಾಕೆ ಹೋಗ್ತಾ ಇಲ್ಲ ಅನ್ನುವಂಥ ಪ್ರಶ್ನೆ ನಮಗೆ ಸಹಜವಾಗಿ ಕಾಡ್ತದೆ. ಇದಕ್ಕೆ ನೀವು ಈ ಕ್ಷೇತ್ರಕ್ಕೆ ಬಂದ್ರಿ, ನೀವು ಅದರಲ್ಲಿ ಪೂರ್ಣವಾಗಿ ತೊಡಗಿಸ್ಕೊಂಡ್ರಿ, ಇದು ನಿಮ್ಗೇನು ಅನ್ನಿಸ್ತದೆ? ಈ ಬದಲಾವಣೆಗೆ ನೀವು ಇನ್ನೂ ಹೆಂಗೆ ಪ್ರಯತ್ನ ಮಾಡ್ಬೋದು? ಈ ಬದಲಾವಣೆಗೆ ನಾನು ಪರಿವರ್ತನೆ ಆಗೀನಿ ಅಥವಾ ನಾ ಇದನ್ನು ವಿಶ್ವಾಸ ಐತಿ ನನ್ನ ಮ್ಯಾಗ ಅಂತ ಹೇಳಂದ್ಮೇಲೆ ನಾನು ಅದನ್ನು ಬದುಕ್ತೀನಿ ಸರ್. ಯಾಕಂದ್ರೆ ನಂಬಿಕೆ ಬರಲಾರ್ದೆ ಯಾರೂ ಬದುಕಕ್ಕೆ ಸಾಧ್ಯ ಇಲ್ಲ. ಒಮ್ಮೆ ನಂಬಿಕೆ ಬರಬೇಕು. ಶರಣರು ಹೇಳಿದಂಥ ವಿಚಾರಗಳು ಸತ್ಯವನ್ನು ಶರಣರು ಹೇಳ್ಯಾರ. ಅವ್ರು ಶರಣರು ಹೇಳಿದ್ದಕ್ಕಾಗಿ ಅದು ಸತ್ಯ ಅಲ್ಲ.
ಯಾಕಂದ್ರೆ ಶರಣರು ಸತ್ಯವನ್ನು ಹೇಳಿಕೊಟ್ರು ನಮಗೆ. ಹೇಳಿಕೊಟ್ಟದ್ದಕ್ಕಾಗಿ ಆ ವಿಷಯಗಳು ಸತ್ಯ ಅದಾವ ಅನ್ನುವಂಥ ನಂಬಿಕೆ ನಮಗೆ ಮೂಡ್ಬೇಕು ಮೊದಲು. ಆ ನಂಬಿಕೆ ಮೂಡಿದಾಗ ನಾನು ಅದನ್ನು ನಂಬ್ತೀನಿ. ಇಲ್ಲ ಅಂಥೇಳಿ ಅಂತಂದ್ರೆ ಮತ್ತೆ 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 ನಾನು ಆ ನಂಬಿಕೆಗಳನ್ನು ಉಳಿಸ್ಕೊಳ್ಳಿಲ್ಲ ಅಂತಂದ್ರೆ, ಅದನ್ನು ಬೆಳೆಸ್ಕೊಳ್ಳುವಂಥ ಸ್ಥಿತಿ ನಾನು ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯ ಜವಾಬ್ದಾರಿ ಕೂಡ ಇದು. ಈಗ ನಾನು ಮಾಡ್ತೀನಿ ಅಂತಂದಮೇಲೆ, ನಾನು ಸತ್ಯವನ್ನು ತಿಳ್ಕೊಂಡಿನಿ ಅಂದಮೇಲೆ ನನ್ನ ಮಕ್ಕಳ ಮ್ಯಾಗ ಅದನ್ನು ನಾನು ಹೇಳ್ಕೊತ ಹೋಗ್ತೀನಿ. ಇಲ್ಲಪ್ಪ, ನಿನಗೆ ಕಷ್ಟ ಆಯ್ತು ಅಂತಂದ್ರೆ ನೀನು ತಡಿಬೇಕು. ಈ ಕಷ್ಟಕ್ಕೆ ಪರಿಹಾರ ಏನು ಅಂಥೇಳಿ ಪರಿಹಾರದ ಕಡೆ ಗಮನ ಕೊಡ್ತೀವಿ ವಿನಃ ನಾವು ಪೂಜೆ ಕಡೆ ಗಮನ ಕೊಡಲ್ಲ. ಈಗ ನಮಗೊಂದು ಕಷ್ಟ ಬಂದೈತಪ್ಪ, ಇವತ್ತು ನಾವು ಒಂದು ಬಿಸ್ನೆಸ್ ಮಾಡ್ತಾಯಿದ್ದೆ, ಆ ಬಿಸ್ನೆಸ್ನೊಳಗೆ ನಾವು ಒಂದು ಸ್ವಲ್ಪ ಲಾಸ್ ಆಗೋದು ಸಹಜ. ಲಾಸ್ ಆದ್ನಿ ಅಂದ್ರೆ ಎಲ್ಲಿ ಲಾಸ್ ಆಗೀನಿ ಅಂಥೇಳಿ ಅನ್ನೋದ್ರ ಕಡೆ ನಮ್ಮ ಗಮನ ಇರ್ತೈತೆ ವಿನಃ ಶರಣ ಸಾಹಿತ್ಯವನ್ನು ಓದ್ಕೊಂಡವ್ರಿಗೆ, ಶರಣ ಸಾಹಿತ್ಯವನ್ನು ತಿಳ್ಕೊಂಡವ್ರಿಗೆ, ಶರಣರ ವಿಚಾರಧಾರೆಗಳು ಹೆಂಗಂತಂದ್ರೆ ನನ್ನ ಸೋಲು ಎಲ್ಲಾಯ್ತು ಅನ್ನೋದ್ರ ಕಡೆ ಗಮನ ಇರ್ತೈತೆ ವಿನಃ ನನ್ನ ಸೋಲನ್ನು ಯಾರೋ ಒಬ್ಬರು ಮಾಡಿದರು ಅಂಥೇಳಿ ಅನ್ನುವಂಥ ಎದುರಿಗೆ ಟೀಕಾ ಮಾಡೋದ್ರ ಕಡೆ ಇರಲಿ. ಮತ್ತೊಬ್ಬರ ಮ್ಯಾಗ ಆರೋಪನೆ ಮಾಡಂಗಿಲ್ಲ. ಈಗ ನನ್ನ ಕಷ್ಟ ಬಂದೈತಂದ್ರೆ, ಇಲ್ರಿ ನನ್ನ ನಶೀಬ್ ಕೆಟ್ಟಿತ್ತು, ದೇವ್ರು ನನ್ನ ಹಣೆ ಬರ ಹೆಂಗೆ ಬರ್ದಿನ ಏನೋ, ಹಿಂಗೆ ಈ ಪಲಾಯನವಾದಗಳ ಶರಣರಾಗಿರಂಗಿಲ್ಲ. ಆ ಶರಣರಾದಂಥವ್ರು ಏನು ಮಾಡ್ತಾರೆ, ದಿಟ್ಟತನದಿಂದ ಅದನ್ನು ಎದುರಿಸ್ತಾರೆ. ಸಮಸ್ಯೆ ಎಲ್ಲ ಆಯಿತು, ಆ ಸಮಸ್ಯೆಯನ್ನು ಸರಿ ಮಾಡೋದ್ರ ಕಡೆ ಗಮನ ಕೊಡ್ತೀನಿ ವಿನಃ ಆ ಸಮಸ್ಯೆಯನ್ನು ನಾನು ಮತ್ತೊಬ್ಬರ ಮೇಲೆ ಹಾಕಕ್ಕೆ ಪ್ರಯತ್ನ ಮಾಡಂಗಿಲ್ಲ. ಇಡೀ ಶರಣ ಚಳವಳಿಯಲ್ಲಿ ಮಹಿಳೆಯರು ವಹಿಸಿದಂಥ ದಿಟ್ಟತನ ಮತ್ತು ದಿಟ್ಟ ಪಾತ್ರ ನಿರ್ವಹಣೆಗೆ ಯಾವ ಘಟನೆಗಳನ್ನು ನೀವು ನೆನಪಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀರಿ? ದಿಟ್ಟತನದ ಹೋರಾಟ ಅಂತೇಳಂತಂದ್ರೆ ಅಕ್ಕನಾಗಮ್ಮನ ನಾವು ತಗೋಬೇಕಾಗ್ತದೆ ಸರ್. ಅಕ್ಕನಾಗಮ್ಮ ಒಬ್ಬ ಗೃಹಿಣಿಯಾಗಿ, ದಿಟ್ಟ ಮಹಿಳೆಯಾಗಿ, ಬಸವಣ್ಣನವರ ಪೂರ್ವದೊಳಗೂ ಕೂಡ ಇರ್ತಾರೆ, ಉತ್ತರಾರ್ಧ ಪೂರ್ವಾರ್ಧ ಅಂತ ಏನು ಹೇಳ್ತೀವಲ್ಲ, ಅಂದ್ರೆ ಬಸವಣ್ಣನವ್ರ ಹುಟ್ಟಿನ ಜೊತೆಗೆ ಆಕೆ ಇರುವುದನ್ನು ನೋಡ್ತೀವಿ. ಆಮೇಲೆ ಬದುಕಿನ ಮಧ್ಯಂತರದೊಳಗೂ ನಾವು ತಾಯಿಯನ್ನು ನೋಡ್ತೀವಿ. ಅನಂತರ ಕೊನೆಯವರೆಗೂ ಕೂಡ ವಚನ ಸಾಹಿತ್ಯವನ್ನು ರಕ್ಷಣೆ ಒಳಗೂ ಕೂಡ ನೋಡ್ತೀವಲ್ಲ. ಹಾಗಾಗಿ ಒಬ್ಬ ಮಹಿಳೆಯಾಗಿ ಅಕ್ಕನಾಗಮನ ಎದುರಿಸಿದಂಥ ಕಷ್ಟಗಳನ್ನು ಉಳಿದಾವ ಯಾವ ಮಹಿಳೆ ಕೂಡ ಎದುರಿಸೋಕ್ಕೆ ಸಾಧ್ಯ ಇಲ್ಲ. ಅಷ್ಟು ಕಷ್ಟಗಳನ್ನು ಅಕ್ಕನಾಗಮ್ಮನವ್ರು ಎದುರಿಸಿದರು. ಆಕೆಗೆ ಎಷ್ಟೆಷ್ಟು ಆಕೆ ಬಗ್ಗೆ ಅಂದ್ರೆ ಒಂದು ಚಳವಳಿಯನ್ನು ನಾಶ ಮಾಡಬೇಕಾಗಿತ್ತು ಅಂತಂದ್ರೆ ಮೊದಲು ಏನು ಮಾಡ್ತಾರೆ ಅಂತಂದ್ರೆ ಆಕೆ ಮೇಲೆ ಆರೋಪಗಳನ್ನು ಪ್ರಹಾರ ಸ್ಟಾರ್ಟ್ ಆಗ್ತೈತಿ. ಆ ಆರೋಪಗಳಿಗೂ ಕೂಡ ಸಣ್ಣ ಪುಟ್ಟ ಆರೋಪಗಳಿಗೆ ಆಕೆ ಬಗ್ಲಿಲ್ಲ ಅಂತಂದ್ರೆ ಆಕೆ ನೈತಿಕತೆ ಮೇಲೆ ಚಾರಿತ್ರ್ಯ ಹರಣ ಮಾಡಕ್ಕೆ ಚಾಲೂ ಮಾಡ್ತಾರೆ. ಆ ಚಾರಿತ್ರ್ಯ ಹರಣಕ್ಕೂ ಕೂಡ ಬಗ್ಲಿಲ್ಲ ಅಂತಂದ್ರೆ ಆ ತಾಯಿ ಮೇಲೆ ಹೇಳಕ್ಕೆ ಸಾಧ್ಯತಿ. ಆ ಎಲ್ಲ ಕಷ್ಟಗಳನ್ನು ಮೀರಿ ಬಂದಿರತಕ್ಕಂಥ ತಾಯಿ ಅಂತಂದ್ರೆ ಅಕ್ಕನಾಗಮ್ಮ. ಹಾಗಾಗಿ ಅಕ್ಕನಾಗಮ್ಮನನ್ನು ನಾವು ಆದರ್ಶವಾಗಿ ಇಟ್ಕೊಳ್ಳೋಕ್ಕೆ ನಾವು ಇಷ್ಟಪಡ್ತೀವಿ. ಅಂದರೆ ಪ್ರತಿಯೊಬ್ಬ ಮಹಿಳೆ ಕೂಡ ಆದರ್ಶನೇ. ಅದ್ರ ಪ್ರತಿ ಕಷ್ಟದ ಹಂತದೊಳಗೂ ಕೂಡ ತನ್ನನ್ನು ಇತ್ಲಾಗ ಬಸವಣ್ಣನವ್ರನ್ನ ಕಳ್ಕೊತಾಳ, ಹುಟ್ಟಿರ್ತಕ್ಕಂಥ ಮಗ ಚನ್ನಬಸವಣ್ಣನನ್ನು ಕಳ್ಕೊತಾಳ, ಶರಗ ಕೊಟ್ಟು ಹೋಗಿರ್ತಕ್ಕಂಥ ವಚನ ಸಾಹಿತ್ಯದ ಉಳುವಿಗಾಗಿ ತನ್ನ ಪ್ರಾಣವನ್ನು ಕೂಡ ಪನ್ನಕ್ಕಿಟ್ಟು ಹೋರಾಡಿದಂಥ ಅನೇಕ ಶರಣೀಯರ ಗಂಗಾಂಬಿಕೆ ಕೂಡ ಅದನ್ನು ವಚನಗಳ ರಕ್ಷಣೆಯಲ್ಲಿ ಪಾತ್ರವನ್ನು ವಹಿಸ್ತಾರೆ. ಹೀಗಾಗಿ ಆ ಎಲ್ಲ ಶರಣೀಯರು ಕೂಡ ನಮ್ಗೆ ಮಾರ್ಗದರ್ಶಿ ಆಗ್ತಾರೆ. ಒಬ್ಬ ಗೃಹಿಣಿಯಾಗಿ ಒಮ್ಮ ಉತ್ತಮ ಕುಟುಂಬವನ್ನು ನಾವು ನಿರ್ವಹಣೆ ಮಾಡಲಿಕ್ಕೆ ಅಂಥೇಳಿ ಅನ್ನೋದು ನಾವು ತಗೊಳ್ಳೋದಾತಂದ್ರೆ ನೀಲಾಂಬಿಕೆ ತಾಯಿಯನ್ನು ನಾವು ಉದಾಹರಣೆ ಮಾಡ್ಕೊತೀವಿ. ಹೀಗಾಗಿ ಅನೇಕ ಶರಣೀಯರು ಬರ್ತಾರೆ. ಐದಕ್ಕಿ ಲಕ್ಕಮ್ಮ, ಮೋಳಿಗೆ ಮಾರಯ್ಯನವ್ರ ಹೆಂಡತಿ ಮಾದೇವಮ್ಮನವ್ರು ಬರ್ತಾರೆ. ಆಮೇಲೆ ಬಿಡಾಡಿ ಅಂಥೇಳಿ ಬೊಂತಾದೇವಿ ತಾಯಿಯವ್ರು ಬರ್ತಾರೆ. ಆ ತಾಯಿ ಕಲ್ಯಾಣದ ಕ್ರಾಂತಿಯ ನಂತರ ಕೂಡ ಇದ್ಲು ಅಂಥೇಳಿ ಅನ್ನುವಂಥ ಒಂದು ಕಥೆಯನ್ನು ನಾವು ನೋಡ್ತೀವಿ. ಚಂದ್ರಶೇಖರ್ ಕಂಬಾರ ಅವ್ರು ಬರೆದಂಥ ಮಹಾಶಿವರಾತ್ರಿ ನಾಟಕದೊಳಗೆ ಆ ಕಲ್ಯಾಣ ಎಲ್ಲಿ ಕಲ್ಯಾಣ ಅಂತ ಹೇಳುವಂಥ ಪಾತ್ರ ಒಂದು ಬರ್ತದೆ. ಆಕೆಯನ್ನು ಬಿಡಾಡಿ ಅಂತ ಬೊಂತಾದೇವಿ ತಾಯಿ ಶರಣೆ ಇರ್ಬೋದೇನೋ ಅಂಥೇಳಿ ಅನ್ನುವಂಥ ಒಂದು ಕಲ್ಪನೆ ಕೂಡ ಅಲ್ಲಿ ಬರ್ತದೆ. ಹಾಗಾಗಿ ನಮಗೆ ಮಹಿಳೆಯರಿಗೆ ಭಾಳ ಆದರ್ಶಪ್ರಾಯವಾಗಿರ್ತಕ್ಕಂಥ ಎಲ್ಲ ಮಹಿಳೆಯರು ಭಾಳಷ್ಟು ಜನ ಮಹಿಳೆಯರು ಭಾಳ ಜನ ನಾವು ಹೆಣ್ಮಕ್ಳು ವೃತ ಅಂಥೇಳಿ ಮಾಡ್ತೀವಿ, ವೃತ್ತಗಳನ್ನು ಮಾಡ್ತೀವಿ. ಆ ವೃತ್ತಗಳು ಯಾವ ಬೇಕು ಅಂಥೇಳಿ ಅನ್ನೋದನ್ನು ಕಸ ಹೊಡೆಯುವಂಥ ಸತ್ಯಕ್ಕೆ ನಮಗೆ ಆ ತಾಯಿ ಹೇಳ್ತಾಳೆ. ಅರ್ಚನೆ ಪೂಜನೆ ನೇಮವಲ್ಲ, ಮಂತ್ರ ತಂತ್ರ ನೇಮವಲ್ಲ, ಧೂಪ ದೀಪಾರತಿ ನೇಮವಲ್ಲ, ಪರದನ ಪರಸತಿ ಪರ ದೈವಂಗಳಿಗೆ ಎರಗದಿಪ್ಪುದೇ ನಿತ್ಯ ನೇಮ ಕಾರಣ ಇವು ಶಂಭು ಜಕ್ಕೇಶ್ವರನಲ್ಲಿ ಅಂತ ಹೇಳ್ತಾಳೆ. ಹೀಗಾಗಿ ಇಂಥ ದಿಟ್ಟು ನಿಲುವುಗಳನ್ನು ಕೊಟ್ಬಿಟ್ರೆ ಅವ್ರು ನಮ್ಗೆ ಭಾಳ ಜನ ನಾವು ಹೆಣ್ಮಕ್ಳು ವೃತ ನೇಮಗಳೊಳಗೆ ಆ ವೃತ ಮಾಡಿದ್ರೆ ಆ ಫಲ, ಈ ವೃತ ನೇಮ ಮಾಡಿದ್ರೆ ಈ ಫಲ ಅಂತ ಅದು ಜಡ್ಮೆಂಟ್ ಅನ್ನೋ ರೀತಿ ಒಳಗೆ
ಆ ತಾಯಿ ಒಬ್ಬ ಕೊಡ್ತಾಳ. ಸಾಮಾನ್ಯ ಮಹಿಳೆ, ಒಬ್ಬ ಕಸ ಸಾಮಾನ್ಯ ಹೊಡೆಯುವ ಮಹಿಳೆ, ಸತ್ಯಕ್ಕ. ಸತ್ಯಕ್ಕ. ಆಕೆ ಅಸಾಮಾನ್ಯ ಮಹಿಳೆನೇ, ನಾವು ನೋಡೋದಕ್ಕೆ ಸಾಮಾನ್ಯ ಆಕೆ ಮಹಿಳೆ. ಸಾಮಾನ್ಯ ಮಹಿಳೆ ಈ ವಚನದ ಮೂಲಕ ಆಗಕ್ ಆಗ ಸಾಧ್ಯನೇ. ಸಾಧ್ಯನೇ ಇಲ್ಲ. ಲಂಚ ವಂಚನೆಗೆ ಕೈ ಅನ್ನದ ಭಾಷೆ, ಈ ವಿಷ ಬಟ್ಟೆಯಲ್ಲಿ ಹೊನ್ನ ವಸ್ತ್ರ ಬಿದ್ದಿದ್ದಡೆ, ಕೈ ಮುಟ್ಟಿ ಎತ್ತಿಂದ ನಡೆದೆ, ನಿಮ್ಮಾಣೆ ನಿಮ್ಮ ಪ್ರಮಥ ರಾಣಿ ಹೇಳ್ಬೇಕಂತ ಅನ್ನುವಂಥ ಆ ಎದಿಗಾರಿಕೆ ಎಲ್ಲಿಂದ ಬಂತು? ಆ ಬಸವಣ್ಣನವ್ರು ಕೊಟ್ಟಿರ್ತಕ್ಕಂಥ ಸ್ವಾತಂತ್ರ್ಯ ಅವ್ರಿಗೆ ಆ ಒಳಗೆ ಆ ಕಿಚ್ಚನ್ ಹಚ್ಚಿ ಆ ರೀತಿ ಬದುಕನ್ನು ಸ್ವೀಕಾರ ಮಾಡಿದ್ರಲ್ರಿ. ಎಷ್ಟೊಂದು ನರಕ ಯಾತನೆಯನ್ನು ಕೊಟ್ಟರು, ಅವ್ರಿಗೆ ಎಷ್ಟು ಕಷ್ಟ ಕೊಟ್ಟಿಲ್ಲ ಅಂತಲ್ಲ. ಅವತ್ತಿನ ಸಮಾಜದೊಳಗೂ ಕೂಡ ಭಾಳಷ್ಟು ಕಷ್ಟಗಳನ್ನು ಕೊಟ್ಟಾಗೂ ಕೂಡ ಆಕೆ ಆ ವೃತ ನಿಯಮಗಳ ಆಚರಣೆಗಳನ್ನು ಹೇಳ್ತಾ ಬರ್ತಾಳಲ್ಲ, ಆ ವೃತ್ತಗಳನ್ನು ನಾವು ಹೆಣ್ಮಕ್ಳಿಗೆ ಕೇಳಿಬಿಟ್ವಿ ಅಂದರೆ ಯಾವ ವೃತ್ತಗಳನ್ನು ನಾವು ಮಾಡ್ಬೇಕನ್ನುವಂಥ ಸ್ಪಷ್ಟತೆಗಳನ್ನು ಕೊಡ್ತಾ. ಇನ್ನೊಂದು ಭಕ್ತರು ಅಂಥೇಳಿ ಅನಿಸ್ಕೊಳ್ಬೇಕಂತ ಹೇಳಿ ನಾವು ಭಾಳ ಪ್ರಯತ್ನ ಮಾಡ್ತೀವಿ. ಆ ಉರ್ಲಿಂಗ ಪೆದ್ದಿಗಳ ಪುಣ್ಯಶ್ರೀ ಕಾಳವೆ ತಾಯಿ ಹೇಳ್ತಾಳೆ, ಕೃತ್ಯ ಕಾಯಕವಿಲ್ಲದವರು ಭಕ್ತರಲ್ಲ. ಭಕ್ತ ಅನ್ನೋದಕ್ಕೆ ಡೆಫಿನೇಷನ್ ಕೊಟ್ಬಿಡ್ತಾಳೆ ಆ ತಾಯಿ ಒಂದೇ ಸಾಲ. ಕೃತ್ಯ ಕಾಯಕವಿಲ್ಲದವರು ಭಕ್ತರಲ್ಲ. ನಾವು ಭಕ್ತರು ಅನ್ಸ್ಕೋಬೇಕಾದ್ರೆ ಇಷ್ಟು ರೊಕ್ಕ ಕೊಟ್ವಿ, ಇಷ್ಟು ದೊಡ್ಡ ದೊಡ್ಡ ಭಕ್ತರು, ಮಹಾಭಕ್ತರು, ದಾನಿಗ ಅಂಥೇಳಿ ಅನಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀವಿ. ಅದ್ರ ಕೃತ್ಯ ಕಾಯಕವಿಲ್ಲದವರು ಭಕ್ತರಿಲ್ಲ ಅನ್ನುವಂಥದ್ದು ಯಾವ ವೇದ ಉಪನಿಷತ್ತಿನೊಳಗೂ ಕೂಡ ಇಲ್ಲ. ಭಕ್ತರಾಗಬೇಕು ಅಂತಂದ್ರೆ ನೀನು ಸಂಸಾರ ತ್ಯಾಗ ಮಾಡು, ನೀನು ಸನ್ಯಾಸ ಮಾಡು, ಓದು, ಅಧ್ಯಯನ ಮಾಡು ಅಂತ ಹೇಳ್ತೈತಿ. ಆದರೆ ನೀ ಪೂಜೆ ಮಾಡು ಅಂತ ಹೇಳ್ತೈತಿ. ಆದರೆ ಇಲ್ಲಿ ಆ ತಾಯಿ ಹೇಳುವಂಥ ಜಡ್ಜ್ಮೆಂಟನ್ನು ನೋಡಿದ್ವಿ ಅಂತಂದ್ರೆ ಯಾವ ಮಹಿಳೆ ಕಡಿಮೆ ಅದಾಳ? ಉರ್ಲಿಂಗ ಪೆದ್ದಿಗಳ ಪುಣ್ಯಶ್ರೀ ಕಾಳವೆ ತಾಯಿ ಹೇಳೋದು ಕೃತ್ಯ ಕಾಯಕವಿಲ್ಲದವರು ಭಕ್ತರಲ್ಲ. ಇವತ್ತು ನಾವು ಭಾಳ ಜನ ಭಕ್ತರಾಗಕ್ಕೆ ಪ್ರಯತ್ನ ಮಾಡ್ತೀವಲ್ಲ, ಆ ಭಕ್ತ ಅನ್ನುವಂಥ ಸ್ಥಿತಿನೂ ಕೂಡ ನಾವು ಅದನ್ನು ಅಧ್ಯಯನ ಮಾಡ್ತಾ ಹೋದ್ವಿ ಅಂತಂದ್ರೆ ಆ ನಿರಾಕಾರ ಚೈತನ್ಯದ ವ್ಯಕ್ತ ರೂಪನ ಭಕ್ತ ಅಂತೇಳಿ. ಶರಣರ ವಚನದೊಳಗೂ ಕೂಡ ಲಿಂಗಕ್ಕಾಧಾರ ಭಕ್ತ, ಜಂಗಮಕ್ಕಾಧಾರ ಭಕ್ತ, ಗುರುವಿಂಗಾಧಾರ ಭಕ್ತ, ಪ್ರಸಾದಕ್ಕಾಧಾರ ಭಕ್ತ, ಪಾದೋದಕ್ಕಾಧಾರ ಭಕ್ತ, ಹಿಂಗೆ ಪ್ರತಿಯೊಂದಕ್ಕೂ ಕೂಡ ಆಧಾರ ಅಂತಂದ್ರೆ ಭಕ್ತ ಸ್ಥಿತಿ. ಭಕ್ತ ಅನ್ನುವಂಥದ್ದು ಒಂದು ಸ್ಥಿತಿ ಅಂತ ಹೇಳ್ತಾರೆ ಶರಣರು. ಆ ಭಕ್ತ ಸ್ಥಿತಿಯನ್ನು ನಾನು ಸಾಧಿಸ್ಬೇಕದು. ಸಾಧನೆ ಮೂಲಕ ಆ ಸ್ಥಿತಿಯನ್ನು ಪಡ್ಕೋಬೇಕು. ಭಕ್ತ ಅನ್ನುವಂಥದ್ದು ನಾನು ಹೊರಗಿಂದಲ್ಲ ಒಳಗಿಂದ ಆಗ್ಬೇಕು ಅನ್ನೋದನ್ನು ಕೂಡ ಶರಣರು ಆ ವಿಚಾರಗಳನ್ನು ಹೇಳ್ತಾರೆ, ವೈಚಾರಿಕ ನಿಲುವುಗಳನ್ನು ಹೇಳ್ತಾರೆ. ಹಾಗಾಗಿ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಕೂಡ ನಾವು ಭಕ್ತಿಯ ಆರಾಧನೆ ಒಳಗೆ ನಾವು ನಮ್ಮನ್ನು ಮರೆಯಾಕತ್ತೀವಿ. ಆದರೆ ನಮ್ಮನ್ನು ಮರೆತು ನಾವು ಏನು ಮಾಡ್ತೀವಿ ಅನ್ನುವಂಥ ಭಿನ್ನ ಆಲೋಚನೆಗಳಿಗೆ ನಾವು ಬಲಿಯಾಗೋದಕ್ಕಿಂತ ನಾವು ಏನು ಆಗ್ಬೇಕು ಅನ್ನೋದ್ರ ನಾವು ಗಮನ ಹರಿಸಿದ್ರೆ ನಿಜವಾಗೂ ಕೂಡ ನಾವು ಆ 12ನೇ ಶತಮಾನದ ಶರಣರ ಒಂದು ಚಳುವಳಿ ಒಳಗೆ ಅವ್ರು ಏನು ಶ್ರಮ ಪಟ್ಟರಲ್ಲ, ಆ ಶ್ರಮಕ್ಕೊಂದು ಫಲ, ಒಂದು ಕ್ಷಣ, ಒಂದು ಹನಿ ನಾನು ಕೃತಜ್ಞತೆ ಸಲ್ಲಿಸ್ದಂಗೆ ಆಗ್ತೈತೇನೋ ಅಂಥದ್ದು ನನ್ನ ಭಾವನೆ. ಈ ಅಕ್ಕನೂ ಕೂಡ ಕೌಶಿಕನನ್ನು ಬಿಟ್ಟು ಕಂಫರ್ಟಬಲ್ ವ್ಯವಸ್ಥೆ ಅಂತ ಕರಿತೀವಿ, ರಾಜನನ್ನು ಬಿಟ್ಟು ಈ ಶರಣ ಮಾರ್ಗವನ್ನು ಹುಡುಕಿ ಮತ್ತೆ ಮಹಿಳೆ ಏಕಾಂಗಿಯಾಗಿ ಆಧ್ಯಾತ್ಮ ಮತ್ತು ಲಿಂಗಾಂಗ ಸಾಮರಸ್ಯದ ನೆಲೆಯಲ್ಲೇ ಬದುಕಬಹುದು ಅನ್ನೋದನ್ನು ಬಿಟ್ಟು ಹೋದ್ಲು. ಅಂದ್ರೆ ಅಕ್ಕನದು ಭಾಳ ಕಠಿಣ ಮಾರ್ಗ. ಈ ನಮ್ಮ ಶರಣೆಯರು ಸಂಸಾರದಲ್ಲಿ ಇದ್ಕೊಂಡು ಹೇಳಿದರು, ಅಕ್ಕ ಮಹಾದೇವಿ ಸಂಸಾರವನ್ನು ತ್ಯಾಗ ಮಾಡಿ ಹೇಳ್ತಾಳೆ. ಆ ಅಕ್ಕನ ಮಾರ್ಗ ಯಾವಾಗ ಹೆಚ್ಚು ಸೂಕ್ತ ಅಂತ ನಮ್ಗೆ ಅನಿಸ್ತದೆ? ಅಕ್ಕನ ಮಾರ್ಗ ಈಗ ವೈರಾಗ್ಯ ಅಥವಾ ವಿರಕ್ತಿ ಅನ್ನೋದು ಬರೀ ಕೇವಲ ಪುರುಷರಿಗಷ್ಟೇ ಸೀಮಿತ. ಸನ್ಯಾಸ ಅನ್ನೋದು ಕೇವಲ ಪುರುಷರಿಗಷ್ಟೇ ಸೀಮಿತ ಅನ್ನುವಂಥ ಕಾಲ ಇತ್ತದು. ಪುರುಷರಿಗಷ್ಟೇ ಅಲ್ಲ, ಮಹಿಳೆ ಕೂಡ ಅದರೊಳಗೆ ಸಾಧನೆಯನ್ನು ಸಾಧಿಸ್ಬೋದು ಅಂತ ತಿಳ್ಕೊಂಡು ಕೇವಲ ವಿರಕ್ತಿಯನ್ನು ಸಾಧಿಸ್ಲಾರ್ದೆ, ವಿರಕ್ತಿ ಅಂದರೆ ಏನನ್ನುವಂಥದ್ದನ್ನು ಕೂಡ ಆಕೆ ವಚನಗಳ ಮೂಲಕ, ಯೋಗಾಂಗ ತ್ರಿವಿಧಗಳ ಮೂಲಕ ನಾವು ನೋಡ್ಬೋದು ಅದನ್ನು. ಆಮೇಲೆ ಮುಂದೆ ಆಕೆ ಸಂದೇಶವನ್ನು ಕೊಡ್ತಾ ಹೋಗ್ತಾಳ್ರಿ. ಆ ಸಂದೇಶವನ್ನು ನಾವು ನೋಡ್ಕೊತ ಹೋದ್ವಿ ಅಂತಂದ್ರೆ ಒಬ್ಬ ಪುರುಷನ ಆಧಾರ ಇಲ್ಲದ ಕೂಡ ಒಬ್ಬ ಮಹಿಳೆ ಬದುಕಬಹುದು ಅನ್ನೋ ಕೂಡ ಆ ಸತ್ಯವನ್ನು ಇವತ್ತೊಂದೊಂದ್ಸಲ ಸಮಸ್ಯೆ ಬರುತ್ತಲ್ಲ, ಆಧುನಿಕ ಜಗತ್ತಿನೊಳಗೆ ನಾವು ಬದುಕಬಹುದು ಅನ್ನುವಂಥ ಸತ್ಯವನ್ನು ಆ ತಾಯಿಯ ಜೀವನದಿಂದ ನಾವು ನೋಡ್ಬೋದು. ಮತ್ತು ಆಕೆ ಅವತ್ತಿನ ಕಾಲಕ್ಕೆ ರಾಜ ಸತ್ಯವನ್ನು ಎದುರಿಸ್ತಾಳ, ಪುರುಷ ಸತ್ಯವನ್ನು ಎದುರಿಸ್ತಾಳ, ಅದು ಸಾಮಾನ್ಯವಾದಂಥ ಸಂಗತಿ. ಈಗ ಹಿಂಗಿದೆ ಪರಿಸ್ಥಿತಿ, ಅವಾಗ ಎಷ್ಟು ಕಠಿಣ ಇರಬೇಡ, ಕಠಿಣ ಇತ್ತು. ಶಿವಮೊಗ್ಗದಿಂದ ಇಲ್ಲಿಗೆ ಬರ್ಬೇಕಂದ್ರ ಸಾಮಾನ್ಯ ಏನಲ್ರಿ. ಆಕೆ ವಚನದೊಳಗೆ ಭಾಳ ನನ್ನನ್ನು ಹೆಂಗೆ ನೋಡ್ತಿರಪ್ಪ ನೀವು ಅಂತ ತಿಳ್ಕೊಂಡು ಆ ಪದಗಳನ್ನು ಕೂಡ ಉಚ್ಚಾರ ಮಾಡೋಕೆ ನಾವು ಇವತ್ತಿನೂ ಕೂಡ ಸಂಕೋಚ ಪಡ್ತೀವಿ. ನಾನು ಹಂಗಲ್ರಪ್ಪ, ನಾನು ಒಬ್ಬ ಹೆಣ್ಣಂತ ನೋಡಬೇಡ್ರಿ ನನ್ನ ತಿಳ್ಕೊಂಡು ಆ ತಾಯಿ ಸಂಬೋಧನೆ ಮಾಡ್ತಾಳೆ. ಅಣ್ಣಗಳಿರ ಅಪ್ಪಗಳಿರ ನನ್ನನ್ನು ಒಂದು ಹೆಣ್ಣಂತ ನೋಡಬೇಡ್ರಪ್ಪ, ನೀವು ಒಬ್ಬ ತಾಯಿ ಅಂತ ನೋಡ್ರಿ ಅಂತ ತಿಳ್ಕೊಂಡು ಅಂತ ಹೇಳಿ ಅನ್ನುವಂಥ ಹಲಬುವಿಕೆ ಐತಲ್ಲ, ನೋಡಿದಂಥ ದೃಷ್ಟಿಕೋನ. ಇವತ್ತಿನ ಕಾಲದೊಳಗೆ ಒಬ್ಬ ಹೆಣ್ಮಗಳು ಅರ್ಧ ರಾತ್ರಿ ನಾವು 9 ಗಂಟೆ ಆತಂದ್ರೆ ನಾವು ಸುರಕ್ಷಿತವಾಗಿ ಮನೆಗೆ ಬರೋಕ್ಕೆ ಸಾಧ್ಯ ಇಲ್ಲದಂಥ ಕಾಲದೊಳಗೆ 12ನೇ ಶತಮಾನದೊಳಗೆ ಉಡುತಡಿಯಿಂದ ಕಲ್ಯಾಣದೊಳಗೂ ಕೂಡ ಆಕೆ ಬರಬೇಕಾದ್ರೆ ಎಲ್ಲ ರೀತಿಯ ಸಂಕಷ್ಟಗಳನ್ನು ಆ ತಾಯಿ ಅನುಭವಿಸಿ ಬಂದಾಳ ಅಂಥೇಳಿ ಅನ್ನೋದನ್ನು ಆಕೆ ಜೀವನವನ್ನು ನಾವು ನೋಡಿದ್ರೆ ಗೊತ್ತಾಗ್ತದೆ ಸರ್. ಹಾಗಾಗಿ ಆಕೆ ಜೀವನ ಕೂಡ ಮಾರ್ಗದರ್ಶನ ಪ್ರತಿಯೊಬ್ಬ. ಯಾಕಂದ್ರೆ ಭಾಳ ಜನ ಈಗ ನಾವು ಒಬ್ಬರೇ ಬದುಕಬೇಕನ್ನುವಂಥದ್ದು ಇರ್ತದೆ. ಹಾಗಾಗಿ ಅವಾಗ ಅಕ್ಕ ಮಹಾದೇವಿ ನಮ್ಗೆ ಆದರ್ಶ ಪ್ರಯಾಣ ಆಗ್ತಾಳೆ. ಒಬ್ಬರೇ ಬದುಕಬೇಕಂದಾಗ ಅಕ್ಕ ಆದರ್ಶ ಆಗ್ತಾರೆ,
ಸಂಸಾರದಲ್ಲಿದ್ದುಕೊಂಡು ಸಮಾಜವನ್ನು ಎದುರಿಸಿ ಬದುಕೋದಕ್ಕೆ ಅನೇಕ ಶರಣೆಯರು, ಶರಣೆಯರು ಪುಣ್ಯಸ್ತ್ರೀಯರು, ಶರಣೆಯರು ನಮಗೆ ಕಾರಣ ಆಗ್ತಾರೆ. ಅಂದರೆ ಎರಡಕ್ಕೂ ನಮ್ಮ ಧರ್ಮದಲ್ಲಿ ಒಂದು ಆಯಾಮವನ್ನು ಕಲ್ಪಿಸ್ಕೊಟ್ಟು ನೀವು ಸನ್ಯಾಸ ಧರ್ಮವನ್ನಾದರೂ ಸ್ವೀಕರಿಸ್ರಿ, ಸಂಸಾರಿಗಳಾಗಿದ್ದು ಇದ್ದೂ ಕೂಡ ಈ ಭವವನ್ನು ಗೆಲ್ಲೋದನ್ನ ಇಚ್ಛೆಗೆ ಬಿಟ್ರು ಸರ್. ಅವ್ರವ್ರ ಇಚ್ಛೆಗೆ ಬಿಟ್ರು. ಹೆಚ್ಚಾಗಿ ಗೃಹಸ್ಥ ಧರ್ಮ ಎಲ್ಲ ಧರ್ಮ ಫೇಲ್ ಆಗಿದ್ದೆ. ಯಾಕಂದ್ರೆ ಅಲ್ಲಿ ನಿಯಮಗಳನ್ನ, ಸನ್ಯಾಸ ನಿಯಮಗಳನ್ನು ರೂಪಿಸಿದ್ರು. ಇಲ್ಲಿ ನಿಯಮಗಳನ್ನು ಸಡಿಲಗೊಳಿಸಿದ್ರು ಕೂಡ ಆ ನಿಯಮಗಳಲ್ಲಿ ಒಂದು ಬದ್ಧತೆ ಇತ್ತು. ಇವತ್ತು ವಚನಶಾಸ್ತ್ರ, ವಚನಗಳು ಹೇಗೆ ನಮ್ಮ ಪ್ರತಿಯೊಂದು ಸಮಸ್ಯೆಗಳಿಗೆ ಉತ್ತರವನ್ನು ಕೊಡ್ತಾವೆ ಅಂತ ಹೇಳ್ತಾರೆ. ಅದನ್ನು ನಾವು ಕಾಲಕ್ಕೆ ಸಂದರ್ಭಕ್ಕೆ ಕಂಡುಕೊಳ್ಳುವಂಥ ಮಾರ್ಗದರ್ಶನದ ಕೊರತೆ ಇದೆ ಅಂತ ಅನಿಸ್ತದ ನಿಮಗೆ? ಮಾರ್ಗದರ್ಶನದ ಕೊರತೆ, ಓದಿನ ತಿಳುವಳಿಕೆ ಕೊರತೆ ಸರ್. ಮಾರ್ಗದರ್ಶಕರು ಇವಾಗ ಅದು ಧರ್ಮದ ಸಂದೇಶವನ್ನು ಹೇಳದಂಥ ನಮ್ಮ ಗುರುಗಳು ಅಂತ ಕರಿತೀವಿ ನಾವೆಲ್ಲ, ಮಠ ಅಂತ ಹೇಳ. ಯಾಕಂದ್ರೆ ಈಗ ಸಾಮಾನ್ಯವಾಗಿ ನೀವು ಹೇಳಿದ್ರೆ ಜನ ದೌಡ್ ನಂಬುದಿಲ್ಲ, ಅದನ್ನ ಕೇಳೋದಿಲ್ಲ. ಅದೇ ಒಬ್ಬ ಗುರುವಿನ ಸ್ಥಾನದೊಳಗೆ ಕುಂತಿರ್ತಕ್ಕಂಥ ಗುರುಗಳು ಹೇಳಿದ್ರೆ ಸಟ್ನ ನಂಬ್ತಾರೆ. ಈಗ ನಮ್ಗೆ ದೊಡ್ಡ ಅಜ್ಜವ್ರು ಇದ್ರು, ಇಲ್ಲ ನಮ್ಗೆ ಪರೀಕ್ಷೆ ಬರ್ಯಾಕ ಆಗೋಲ್ದ್ರಿ, ನಮ್ಮ ಹುಡುಗ ಯಾಕೋ ಓದಾಕ ಆಗೋಲ್ದು ಅಂತಾನೆ. ಇಲ್ಲಪ್ಪ ಓದಬೇಕು, ಅದೇನು ಕಷ್ಟನೂ, ಓದು ನೀನು ಅಂಥೇಳಂತ ಅನ್ನುವಂಥ ಭರವಸೆಯ ಮಾತು, ಓದ್ತೀನಿ ನೀನು ಅಂಥೇಳ ಅನ್ನುವಂಥ ಭರವಸೆಯನ್ನು ಕೊಡ್ತಿದ್ರು ಅವರು. ಅದೇ ಒಬ್ಬ ಗುರು ಇಲ್ಲ ಈ ತಾಯ್ತಾ ಕಟ್ತೀನಿ ನನಗೆ, ನೀನು ಓದ್ತಿ ಹೋಗಂತ ಹೇಳಂತಂದ್ರೆ ಅದು ಅಜ್ಞಾನದ ಮಾರ್ಗ. ಹೀಗಾಗಿ ಶರಣರು ಈ ಸುಜ್ಞಾನದ ಮಾರ್ಗವನ್ನು ಬೋಧಿಸ್ಬೇಕು. ಗುರು ಆದಂಥ ವ್ಯಕ್ತಿಗಳು ಕೂಡ ನಮ್ಮನ್ನು ಮತ್ತೆ ತಪ್ಪದಾರಿಗೆ, ಯಾಕಂದ್ರೆ ಯಾವ ವ್ಯಕ್ತಿನೂ ತಿಳಿಲಾರ್ದಾಗ ಗುರುವಿನ ಹತ್ರ ಹೋಗ್ತಾರೆ ಅಥವಾ ತಿಳಿದವ್ರ ಹತ್ರ ಹೋಗ್ತಾರೆ. ಆವಾಗ ತಿಳಿದಂಥ ವ್ಯಕ್ತಿ ಯೋಗ್ಯ ಮಾರ್ಗದರ್ಶನ ನೀಡಬೇಕಾಗ್ತೈತಿ. ಆ ಮಾರ್ಗದರ್ಶನ ದಾಯರ ಕಟ್ಟೋ ಬದಲು ಅವನು ಆತ್ಮವಿಶ್ವಾಸದ ಮಾತುಗಳನ್ನು ಆಡಬೇಕು. ಅಲ್ಲಿ ವಚನಗಳನ್ನು ಉದಾಹರಿಸಿಕೊಂಡು ಬದುಕಲಿಕ್ಕೆ ಸಾಧ್ಯ. ಅಥವಾ ಅವನು ಓದಿಗೆ ಏನು ಕೊರತೆ ಆಕೈತೆ ಅನ್ನೋದನ್ನು ಕಂಡು ಹಿಡಿದು ಅದ್ರ ಬಗ್ಗೆ ಅವನಿಗೆ ವೈಜ್ಞಾನಿಕವಾಗಿ ಬಹಳಷ್ಟು ಕೆಲಸಗಳನ್ನು ಅಜ್ಜವ್ರು ಮಾಡಿದರು. ಮಾನಸಿಕವಾಗಿ ಏನಾದರೂ ನ್ಯೂನತೆಗಳಿದ್ರೆ ಅವ್ರನ್ನ ಡಾಕ್ಟರ್ ಹತ್ರ ಕಳಿಸ್ತಿದ್ರು. ಅಜ್ಜವ್ರ ಕಡೆ ಬಹಳಷ್ಟು ಜನ ಹಿಂಗೆ ಹೋಗ್ತಿದ್ರಲ್ಲ, ಹಂಗೆ ಆದಂಥ ಹೊತ್ತಿನೊಳಗೆ ಹಾಗೆಲ್ಲ ಕಳಿಸ್ತಿದ್ರಲ್ಲ. ಆ ಕಾರಣಕ್ಕಾಗಿ ಹಿಂಗೆ ಗುರು ಆದಂಥವ್ರು ನಮ್ಮ ಇಳ್ಕಲ್ ಅಪ್ಪುಗಳದಾರ. ಇವಾಗ ಇಳ್ಕಲ್ ಅಪ್ಪುಗಳ ಹತ್ರ ನಾವು ಹಿಂಗ್ರಪ್ಪ ಅಂತಂದ್ರೆ, ಇಲ್ರವ ಅದೇನಾಗೋದಿಲ್ಲ ಮಾಡ್ರಿ ನೀವು. ಅವರು ತಾಯಿ ಪ್ರೀತಿಯ ಮೂಲಕ ನಮಗೆ ಅವ್ರು ಬಿಂಬಿಸುವಂಥ ಮಾತುಗಳು. ಇಲ್ಲ ಹೇಳ್ರವ ಅದು ಬಂದ್ರೆ ನೋಡೋಣ ಅಂತ ಹೇಳ್ರವ, ಪರಿಹಾರ ನೋಡೋಣ ಅಂತ, ಮುಂದೇನೈತಿ ಬಸವಣ್ಣ ಅದಾನ, ಹಿಂಗೆ ಬಲೋದು ಮಾತು. ಇಲ್ರಿಪ್ಪ ಶರಣರು ಹೇಳ್ತಾರಲ್ರಿಪ್ಪ ಹಿಂಗೆ ಅಂದ್ರೆ ಪ್ರತಿಯೊಂದೂ ಕೂಡ ನಮ್ಗೆ ಹಿಂದೆ ಗುರು ಆದಂಥವ ಯೋಗ್ಯ ಗುರುವಾಗಿ ನಿಲ್ಲಬೇಕೇ ವಿನ ನಮ್ಮನ್ನು ಮತ್ತೆ ತಪ್ಪದಾರಿಗೆ ಹಚ್ಚುವಂಥ ಗುರುವಿನ ಕಡೆ ನಾವು ಹೋದ್ವಿ ಅಂದ್ರೆ ಮತ್ತೆ ತಪ್ಪದಾರಿಗೆ ನಮ್ಮನ್ನು ಎಳಿತಾರೆ. ಹಾಗಾಗಿ ಗುರುವಿನ ಕೆಲಸನೂ ಕೂಡ ಭಾಳಷ್ಟು ಮಹತ್ವ ಐತಿ. ಮತ್ತು ಶರಣರ ಸಂಘಕ್ಕೂ ಕೂಡ ಬರ್ಬೇಕು ಸರ್. ನಾವು ಗುರುಗಳನ್ನು ಹೋದ್ವಿ ಅಂತಂದ್ರೆ ಅವ್ರಿಗೆ ಮಠ, ಅವ್ರ ವ್ಯವಸ್ಥೆ, ಮತ್ತು ಅಲ್ಲೊಂದಿಷ್ಟು ಶೋಷಣೆ, ಮತ್ತು ಅವ್ರ ಬದ್ಧತೆಗೆ ಒಳಗಾಗಿ ಮತ್ತೆ ಅದನ್ನು ಅಲ್ಲಿ ಹಿಡಿದು ಹೇಳ್ತಾರೆ. ಶರಣರ ಸಂಘ ಅನ್ನುವಂಥದ್ದು ಏನೈತಲ್ಲ, ಆ ಶರಣರ ಸಂಘ ಮುಕ್ತವಾಗಿ ನಮಗೆ ಹೇಳ್ಬಿಡ್ತಾರೆ. ಈಗ ನಾವು ಇಲ್ಲಿ ಬಸವದಳಕ್ಕೆ ಕಾರ್ಯಕ್ರಮಕ್ಕೆ ಬಂದವರು ಎಷ್ಟೋ ಬದಲಾವಣೆ ಆದಂಥ ಉದಾಹರಣೆಗಳು ನಮ್ಮ ಮುಂದೆ ಅದಾವೆ. ಆ ಬಸವದಳಕ್ಕೆ ಬಂದಂಥ ಕಾಂಪೌಂಡ್ ಕಟ್ಲಿಕ್ಕಂತ ಬಂದಿರತಕ್ಕಂಥ ನಮ್ಮ ಮಾರುತಿ ಹೊಸೂರ ಅಣ್ಣವ್ರು ಅಂತೇಳಿ ಹೇಳ್ತೀವಲ್ಲ, ಅವರು ಇಲ್ಲಿ ಕಾಂಪೌಂಡ್ ಕಟ್ಟಕ್ಕೆ ಬಂದು ನಮ್ಮ ಪ್ರಾರ್ಥನೆ, ನಮ್ಮೆಲ್ಲರ ಇರುವಿಕೆಯನ್ನು ನೋಡಿ ಇಡಿಯಾಗಿ ಅವ್ರ ಬಸವ ತತ್ವದ ಪ್ರಕಾರ ಇಡಿಯಾಗಿ ಆ ಮನೆತನನ ಪರಿವರ್ತನೆ ಆಯ್ತು ಸರ್. ಹಾಗಾಗಿ ಶರಣರ ಸಂಘ ಬಹಳ ಮುಖ್ಯ. ಶರಣರು ಕೂಡ ಶರಣರ ಸಂಘ ಬಹಳ ಮುಖ್ಯ ಅಂತಲೇ ಹೇಳ್ತಾರೆ. ನೀವು ಏನಾದರೂ ತಿಳಿಬೇಕು, ಅರಿವಿಗೆ ಬರ್ಬೇಕಾದ್ರೆ ಶರಣರ ಸಂಘಕ್ಕೆ ಬರ್ಬೇಕಂತ ಹೇಳ್ತಾರೆ. ಹಂಗೆ ಶರಣರ ಸಂಘಕ್ಕೆ ಬಂದಾಗ ನಮ್ಮ ಅಜ್ಞಾನದ ಕತ್ತಲೆ ಕೂಡ ನಾವು ಕಳ್ಕೊಳ್ಳಿಕ್ಕೆ ಸಾಧ್ಯ ಐತೆ ಸರ್. ನೀವು ಮನೆಯಲ್ಲಿ ಮಹಾಮನೆ ಮತ್ತು ನಿರಂತರ ಈ ಶ್ರಮದಲ್ಲಿ ನೀವು ಪರಿವರ್ತನೆ ಆಗಿದಿರಿ, ಸಮಾಜವನ್ನು ಪರಿವರ್ತನೆ ಮಾಡೋ ಪ್ರಯತ್ನವನ್ನು ಮಾಡಿದಿರಿ. ಅದರ ಫಲಶ್ರುತಿ ಎಷ್ಟಂತ ನಿಮಗೆ ಅನಿಸಿದೆ, ಸಂತೃಪ್ತಿ ಅಂತಂದೈತೆ? ಸಾಧ್ಯ ಐತೆ ಸರ್. ಅಲ್ಪ ಪ್ರಮಾಣ ಐತಂದ್ರೂ ಕೂಡ, ಅಂದ್ಕೊಂಡಷ್ಟು ಆಗಿಲ್ಲ ಅಂತ ಹೇಳಂತಂದ್ರೂ ಕೂಡ ಅಲ್ಲಿ ಕೊರತೆಗಳು ಕಾಣ್ತಾವೆ. ಸಂಘಟನೆ ಕೊರತೆ, ಆಮೇಲೆ ಎಲ್ಲ ವಿಷಯನೂ ಒಬ್ಬ ವ್ಯಕ್ತಿ ತಿಳ್ಕೊಂಡಿರ್ತಾನೆ, ಅದನ್ನು ಹೇಳಲಿಕ್ಕೆ ಬರೋದಿಲ್ಲ. ಅನುಭವಿಸ್ತಿರ್ತಾನೆ, ಜೀವನದೊಳಗೆ ನಡೀತಿರ್ತಾನೆ, ಆದರೆ ಹೇಳೋದಕ್ಕೆ ಬರೋದಿಲ್ಲ. ಇಲ್ಲಿ ಹೇಳುವಂಥ ವ್ಯಕ್ತಿ ತನ್ನ ಸ್ವಾರ್ಥ ಮನೋಭಾವನೆ ಇಟ್ಕೊಂಡು ಮತ್ತೆ ತಪ್ಪದಾರಿಗೆ ಹೇಳಿದ್ನಂತಂದ್ರೆ ಸಾಧ್ಯ ಇಲ್ಲ. ಹಾಗಾಗಿ ಸ್ವಾರ್ಥ ಮುಕ್ತವಾಗಿ ನಾವು ಏನು ಪ್ರಾಮಾಣಿಕವಾದಂಥ ಪ್ರಯತ್ನ ಏನು ಮಾಡ್ತಿರ್ತೀವಲ್ಲ, ಮಾಡುವಾಗ ಸ್ವಲ್ಪ ಲೋಪದೋಷಗಳು ಏನಾದರೂ ಆಗಿರ್ಬೋದು, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ಈಗ ನಿಮ್ಮ ದೃಷ್ಟಿಕೋನದೊಳಗೆ ನೀವು ಪ್ರಶ್ನೆಗಳನ್ನು ನನಗೆ ಕೇಳ್ತಿರ್ತೀರಿ, ನೀವು ಏನು ಉದ್ದೇಶಗಳನ್ನು ಇಟ್ಕೊಂಡು ನಾನು ಕೇಳ್ತಿರ್ತೀರಿ ಅಂಥೇಳಿ ಅನ್ನೋ ಉದ್ದೇಶ ನನಗೆ ಗೊತ್ತಾದರೆ ಸರಿಯಾದ ಉತ್ತರವನ್ನು ನಾನು ಹೇಳಲಿಕ್ಕೆ ಸಾಧ್ಯ ಐತಿ. ಅಥವಾ ಅದನ್ನು ಬೇರೆ ದೃಷ್ಟಿಕೋನ ಇಟ್ಕೊಂಡು ಕೇಳಿದ್ರೆ ಅದು ನನಗೆ ಗೊತ್ತಾಗಲಿಲ್ಲ, ಅದರಿಂದ ಉತ್ತರ ಸರಿಯಾಗಿ ಬರೋದಿಲ್ಲ. ಹಾಗಾಗಿ ತಿಳುವಳಿಕೆ ದೃಷ್ಟಿಯಿಂದ ಎರಡು ಕಡೆನೂ ಕೂಡ ಮಾರ್ಗದರ್ಶನದ ಕೊರತೆ ಆಗಿರೋದ್ರಿಂದ ನಮಗೆ ಅನಿಸ್ತದೆ ಸರ್, ಈಗ ಬಸವಣ್ಣನವರ ವಿಚಾರಧಾರೆಗಳು
ಮನೆಯಲ್ಲಿ ಮಹಾಮನೆ ಕಾರ್ಯಕ್ರಮ ಮಾಡೋದ್ರ ಮೂಲಕ ಈ ವಚನಗಳು ಅಂದರೆ ಏನು ಅನ್ನುವಂಥ ಸತ್ಯವನ್ನು ಜನರಿಗೆ ಬಿಂಬಿಸಿವಿ ಅಂತ ಹೇಳಿ ಅನ್ನುವಂಥ ತೃಪ್ತಿ ನಮಗೆಲ್ಲರಿಗೂ ಐತಿ. ಮತ್ತು ವೈಯಕ್ತಿಕವಾಗಿ ನಮ್ಮ ಕುಟುಂಬದೊಳಗೆ ನಾವೆಲ್ಲರೂ ಕೂಡ ನೆಮ್ಮದಿ ಅದೀವಿ ಅಂತ ಹೇಳಿ ಅನ್ನುವಂಥದ್ದು ಕೂಡ ನಮಗೆ ಸತ್ಯ ಐತಿ. ಈಗ ನಾವು ಸಾಧಾರಣ ಕಾರ್ಯಕ್ರಮಕ್ಕೆ ಹೋಗಿರ್ತೀವಿ, ಈಗ ಮರಣದ ಪ್ರಸಂಗಕ್ಕೆ ಹೋಗಿರ್ತೀವಿ, ಸ್ಮರಣೋತ್ಸವ ಮಾಡ್ತಿರ್ತಾರೆ, ಅಲ್ಲಿ ಹೋಗಿರ್ತೀವಿ. ಅಲ್ಲಿ ಹೋದಾಗ ಹೇಳ್ತೀವಿ ನಾವು ಎಲ್ಲ ಮುಹೂರ್ತ ಕೆಡಿಸ್ಬೇಡ್ರಿ, ಇಂಥವೆಲ್ಲ ಸುಳ್ಳು ತಪ್ಪು ಕಲ್ಪನೆಗಳದಾವ. ಯಾಕಂದ್ರೆ ಅವ್ರ ಬದುಕಿಗೆ ನಿರಂತರವಾಗಿ ದುಡ್ದಿರ್ತಾರೆ. ಕೊನೆ ಕ್ಷಣದವರೆಗೂ ಕೂಡ ನಮ್ಮ ಒಳ್ಳೆತನ ಬಯಸಿದಂಥ ವ್ಯಕ್ತಿಗೆ ನೀವು ಮುಹೂರ್ತ ಕೇಳಿಸಿ ಅವ್ರಿಗೆ ಅಪಮಾನ ಮಾಡಿ ಅವ್ರಿಗೆ ದೋಷ ಐತೆ ಅಂತ ತಿಳ್ಕೊಂಡು ಮನೆ ಬಿಡೋದು ಮಾಡೋದು ಮಾಡಬೇಡ್ರಿ ಅಂತ ಹೇಳ್ತೀವಿ. ಅಲ್ಲಿ ಎಷ್ಟೋ ಜನ ಪರಿವರ್ತನೆ ಆದಂಥವ್ರು ಅದಾರ. ಹೌದು ನೋಡ್ರಿ, ನಮ್ಗೆ ಗೊತ್ತಾಗಿರಲಿಲ್ಲ, ಇದನ್ನು ಹೇಳುವಂಥವ್ರು ಯಾರು ಇರಲಿಲ್ಲ ಅಂತ ಹೇಳಂತ ಹಂಗಿದ್ದಂಥವ್ರು ಅದಾರ. ಏನು ಬಿಡ್ರಿ ಅವ್ರು ಹೇಳ್ತಾರ ಅಂತ ಹೇಳಂತ ಅನ್ನುವಂಥ ಉದಾಸೀನ ಮಾಡಿದಂಥವ್ರು ಅದಾರ. ಆದರೆ ಇವೆಲ್ಲ ವಿಚಾರಗಳನ್ನು ನಾವು ಕೇಳಂಗಿಲ್ಲ ಅಂತ ಹೇಳೋದು ಬಿಡಂಗಿಲ್ಲ. ಹೇಳೋದೇ ಕೇಳೋದು ಬಿಡೋದು ಅವ್ರಿಗೆ ಸಂಬಂಧಪಟ್ಟದ್ದು. ಆದರೆ ಭಾಳಷ್ಟು ಮಹಾಮನೆಗಳ ಮೂಲಕ ಈ ನಿಜಾಚರಣೆಗಳನ್ನು ಕಾರ್ಯಕ್ರಮ ಮಾಡೋಕ್ಕೆ ಹೋದಾಗ ಕೇಳಿದಂಥ ವ್ಯಕ್ತಿಗಳು ಪರಿವರ್ತನೆ ಆಗಿ ಮತ್ತು ಹೆಚ್ಚು ನಿಜಾಚರಣೆಗಳ ಪ್ರಾರಂಭ ಆಗೋದಕ್ಕೂ ಮತ್ತು ಅಳವಡಿಸ್ಕೊಳ್ಳೋದಕ್ಕೆ ಕಾರಣನೂ ಕೂಡ ನಾವು ಹೇಳುವಂಥ ರೀತಿ ಕಾರ್ಯಕ್ರಮಗಳಿಂದ ಪರಿವರ್ತನೆ ಆಗೈತಿ ಅಂತ ನಮಗೆ ಅನಿಸ್ತದೆ ಸರ್. ಈಗ ನೀವು ಮುಂದೆ ಇದನ್ನು ಯಾವ್ಯಾವ ಆಧುನಿಕ ತಂತ್ರಜ್ಞಾನವನ್ನು ಬಳಸ್ಕೊಂಡು ನಮ್ಮ ಯುವತಿಯರನ್ನು ಸರಿದಾರಿಗೆ ತರಲಿಕ್ಕೆ ಯಾವ ರೀತಿ ಪ್ರಯತ್ನ ಮಾಡ್ಬೋದು ಅಂತ ನಿಮಗೆ ಅನಿಸ್ತದೆ? ಪರಿವರ್ತನೆ ಅಂದ್ರೆ ಸರ ತಂತ್ರಜ್ಞಾನಗಳನ್ನು ಬಳಸಿಕೊಂಡು, ಈಗ ತಂತ್ರಜ್ಞಾನಗಳು ಈ ವಚನ TV ಮೂಲಕ ನೀವು ಸಂದೇಶಗಳನ್ನು ಕೊಡ್ತೀರಿ. ಈಗ ನಾವು ಒಂದು ಕಾರ್ಯಕ್ರಮ ಮಾಡ್ತೀವಿ ಅಂತ ಹೇಳಂತಂದ್ರೆ, ತಂತ್ರಜ್ಞಾನ ಇಲ್ಲದೆ ಕಾರ್ಯಕ್ರಮ ಮಾಡ್ತೀವಿ ಅಂತಂದ್ರೆ, ಒಂದು ಮನೆಗೆ ಅಥವಾ ಒಂದು ಕುಟುಂಬ ಅಲ್ಲಿ ಸೇರಿದಂಥ 50ರಿಂದ 100 ಜನರಿಗೆ ನಾವು ಆ ಸಂದೇಶವನ್ನು ಕೊಡ್ಬೋದು. ಈ ತಂತ್ರಜ್ಞಾನವನ್ನು ಬಳಸಿ ನೀವು ಈ ಸಂದೇಶವನ್ನು ಕೊಡಾಕತ್ತಿರಲಿ ಇಡೀ ವಿಶ್ವವನ್ನು ಮುಟ್ಲಿಕ್ಕೆ ಸಾಧ್ಯ ಐತಿ. ಈ ಮಾತುಗಳೇನದಾವಲ್ಲ ಕೇವಲ ಸೀಮಿತ ಆಗಿರಂಗಿಲ್ಲ. ಯಾವ ವ್ಯಕ್ತಿ ಆಸಕ್ತಿಯಿಂದ ಕೇಳ್ತಾರೋ ಅವ್ರು ಎಲ್ಲರ ಮನಸ್ಸನ್ನು ಕೂಡ ಮುಟ್ಲಿಕ್ಕೆ ಸಾಧ್ಯ ಐತಿ. ಹಾಗಾಗಿ ಮನಸ್ಸನ್ನು ಮುಟ್ಟಿರ್ತಕ್ಕಂಥ ಮಾತುಗಳು ಅವರು ಪ್ರಯತ್ನ ಮಾಡ್ಬೇಕ್ರಿ. ಅದು ಆ ಒಂದು ಪ್ರಯತ್ನ ಅದು ತಿಳ್ಕೊಂಡಿರ್ತಕ್ಕಂಥ ವಿಷಯ ಜ್ಞಾನ ಆಯಿತು, ಕ್ರಿಯೆಗಿಳಿಬೇಕಲ್ಲ, ಜ್ಞಾನ ಆಯ್ತು. ಅಲ್ಲಿ ನಾವು ಹೇಳ್ತಕ್ಕಂಥ ಏನು ಆಗಲ್ಲ, ಅದೇನು ನಮ್ಗೆ ಯಾವುದೇ ದೋಷಗಳಿಲ್ಲ ಅಥವಾ ಯಾವುದೇ ಗ್ರಹ ನಕ್ಷತ್ರಗಳು ನಮಗೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ತಿಳ್ಕೊಂಡು ನಾನು ಹೇಳ್ತೀನಿ. ಆಮೇಲೆ ಲಿಂಗ ಪೂಜೆ ಮಾಡಿರಿ, ವಚನಗಳನ್ನು ಓದ್ರಿ, ಅದರಿಂದ ಅರಿವು ಬರ್ತೈತಿ. ಶಿವಯೋಗ ಸಾಧನೆಯನ್ನು ಸಾಧಿಸ್ಬೇಕಂತ ಹೇಳಿ ಅನ್ನೋ ಜ್ಞಾನ ಬರ್ತದೆ. ಆ ಜ್ಞಾನವನ್ನು ಕ್ರಿಯೆಗೆ ತಲುಪಬೇಕಲ್ಲ. ಈ ಶರಣ ಸಿದ್ಧಾಂತ ಇರೋದನ್ನು ಜ್ಞಾನ ಮತ್ತು ಕ್ರಿಯೆ ಎರಡರ ಮುಖಾಂತರ, ಆ ಕ್ರಿಯೆ ಮೂಲಕ ಅದನ್ನು ಅವರು ಅಳವಡಿಸ್ಕೊಂಡ್ರಂದ್ರೆ ಅದು ಅವರಲ್ಲಿ ಫಲವನ್ನು ಕೊಡ್ಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಅದನ್ನು ಅವರು ಪ್ರಯೋಗ ಮಾಡಲೇಬೇಕು. ಮಾಡಿದಾಗ ಮಾತ್ರ ಗೊತ್ತಾಗ್ತೈತಿ. ಪ್ರಯೋಗ ಮಾಡಲಾರ್ದ ಅವ್ರೇನು ಹೇಳ್ತಾರೆ ಬಿಡ್ರಿ, ಉದಾಸೀನ ಮಾಡಿದ್ರೆ ಅಲ್ಲಿ ಪರಿಣಾಮವನ್ನು ಉಂಟು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ನಾವು ಉತ್ತಮವಾದಂಥ ಒಂದು ಉದಾಹರಣೆ ಕೊಡೋದಾತಂದ್ರೆ, ಈಗ ನಾವು ಉತ್ತಮವಾದಂಥ ಬೆಳೆಯನ್ನು ಬೆಳಿಲಿಕ್ಕೆ ಸಾಧ್ಯ ಐತಿಪ್ಪ. ಆ ಬೆಳೆಗೆ ನಾವು ಇಂಥ ಗೊಬ್ಬರ ಹಾಕಬೇಕು, ಇಂಥ ನೀರು ಹಾಕಬೇಕು, ಇಂಥ ಬೆಳಕು ಕೊಡಬೇಕು ಅಂತ ಹೇಳಂತನ್ನುವಂಥದ್ದು ನಾವು ಇಲ್ಲಿ ಜ್ಞಾನ ಆಯಿತು. ಬೆಳಿಬೇಕಾದಂಥ ಒಂದು ಕ್ರಿಯೆ ಐತಲ್ಲ, ಆ ಕ್ರಿಯೆಯನ್ನು ಮಾಡಿದ್ರೆ ನಾವು ಬೆಳೆಯನ್ನು ಪಡಿಲಿಕ್ಕೆ ಸಾಧ್ಯ ಐತಿ. ಹಾಗೆ ನಾವು ಅದನ್ನು ಮಾಡಲಾರ್ದನ್ನು ನಾವು ಅದನ್ನು ಪಡಿತೀನಿ, ಅನುಭವಿಸ್ತೀನಿ ಅಂತಂದ್ರೆ ಸಾಧ್ಯ ಇಲ್ಲ. ಕೇವಲ ಜ್ಞಾನ ಪ್ರಧಾನವಾದಂಥದ್ದು ಅಲ್ಲ, ಕೇವಲ ಆಚಾರ ಪ್ರಧಾನವಾದಂಥದ್ದು ಅಲ್ಲ. ಈ ಶರಣ ಧರ್ಮ ಅಂದರೆ ಜ್ಞಾನ ಮತ್ತು ಆಚಾರ ಎರಡನ್ನೂ ಕೂಡ ಸಮಸಮವಾಗಿ ಇದನ್ನು ನಾವು ಅರಿತುಕೊಂಡು ಆಚರಿಸಿದಾಗ ಮಾತ್ರ ಪರಿಣಾಮವನ್ನು ಕಾಣಲಿಕ್ಕೆ ಸಾಧ್ಯ ಐತಿ. ಹಾಗಾಗಿ ಯುವಕರು ಆಯ್ತು, ಆಮೇಲೆ ಯುವ ಪೀಳಿಗೆಗೆ ಮುಟ್ಟಿಸ್ಬೇಕು ಅಂತಂದ್ರೆ ಹೆಚ್ಚಾಗಿ ಮೊಬೈಲ್ಗಳ ಬಳಕೆ ಐತಿ, ಸೋಷಿಯಲ್ ಮೀಡಿಯಾದೊಳಗೆ ಅದು ಐತಲ್ಲ. ಹಾಗಾಗಿ ಎಲ್ಲ ವಿಷಯಗಳನ್ನು ಕೇಳ್ತಾ ಇರ್ತಾರೆ. ಆದರೆ ಜಾಸ್ತಿ ಹಂಗೆ ಟಚ್ ಮಾಡಿ ಸರ್ಸೋರು ಭಾಳ ಜನ ಇರ್ತಾರೆ. ಸ್ವಲ್ಪ ಕೇಳ್ತಾರೆ, ದೀರ್ಘವಾಗಿ ಕೇಳುವಂಥ ಒಂದು ವಿಷಯಗಳು ಕೇಳುವಂಥವ್ರು ಕಡಿಮೆ ಇರೋದ್ರಿಂದ ಹಾಗಾಗಿ ನಾವು ಹೇಳುವಂಥ ವಿಷಯಗಳನ್ನ ಶಾರ್ಟ್ನೊಳಗೆ ಹೇಳಿ ಶಾರ್ಟ್ ವಿಷಯಗಳು ಸಣ್ಣ ಮಾಹಿತಿಗಳನ್ನು ನಾವು ಕೊಡೋದ್ರ ಮೂಲಕ ಜಾಗೃತಿಯನ್ನು ಮೂಡಿಸ್ಲಿಕ್ಕೆ ಸಾಧ್ಯ ಐತೆ ಅನ್ನೋದು ಕೂಡ ಒಂದು. ಹಾಗೆ 12ನೇ ಶತಮಾನದ ಶರಣರ ಹಾಗೆ ಹೆಚ್ಚಿನ ಇದಕ್ಕೆ ಬೇಕಾಗಿರುವಂಥ ತತ್ವಶಾಸ್ತ್ರದ ಅಧ್ಯಯನ ಇಲ್ಲದೆ ಹೋದರೂ ಕೂಡ ತಾವು ಜೀವನಾನುಭವದ ಮೇಲೆ ಮತ್ತೆ ನಿತ್ಯ ಒಂದು ಧೈರ್ಯ ತಂದುಕೊಂಡು ವಚನಗಳನ್ನು ಅಧ್ಯಯನ ಮಾಡಿ ಮನೆಯಲ್ಲಿ ಮಹಾಮನೆ ಮೂಲಕ ಭಾಳ ಒಂದು ದೊಡ್ಡ ಪ್ರಭಾವವನ್ನು ಬೀರಿದಿರಿ. ನಿಜಾಚರಣೆಗೆ ಖುದ್ದಾಗಿ ನೀವೇ ಹೋಗ್ತೀರಿ. ಇದು ನಾವು ಸಮಾಜದಲ್ಲಿ ಕಾಣುವಂಥ ಭಾಳ ದೊಡ್ಡ ಪರಿವರ್ತನೆ. ಅದಕ್ಕೆ ಕಾರಣರಾದ ನೀವು ಇನ್ನು ಮೇಲೆ ಈ ನಮ್ಮ ಅಷ್ಟಾವರಣ, ಪಂಚಾಚಾರ, ಷಟಸ್ಥಲ ಮಾರ್ಗಗಳ ಕುರಿತು ಸುದೀರ್ಘವಾದ ಮಾತುಗಳ ಮೂಲಕ ಈ ಜನಾಂಗವನ್ನು ಉದ್ಧರಿಸಬೇಕು ಅಥವಾ ನಿಮಗೆ ಗ್ರಹಿಕೆಯಾದಂತೆ ವಿವರಿಸಬೇಕು ಅಂತ ನಾನು ಆಶಿಸಿ ತಾವು ಭಾಳ ಅರ್ಥಪೂರ್ಣ ಮಾತುಗಳನ್ನ ಆಡಿದ್ದಕ್ಕೆ ತಮಗೆ ಶರಣುಗಳನ್ನು ಸಲ್ಲಿಸ್ತೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ನಾನು ಇಲ್ಲಿ ಮೊದಲೇ ಬಂದು ಕುಂಡಿರ್ಬೇಕಾದ್ರೂ ಅನಿಸಿತ್ತು ಸರ್, ಏನು ಮಾತಾಡ್ತೀನೋ ಇಲ್ಲ ಅಂಥೇಳಿ. ಆದರೆ ಇಲ್ಲಿ ಬಂದು ಕುಂತಾದ ಮೇಲೆ ಒಂದು ಮನೋಬಲ,
ಒಂದು ಮನೋಬಲ ಇದ್ದಾಗ ಮಾತುಗಳು ಹೊರಗೆ ಬರ್ತಾವೆ. ಆಮೇಲೆ ಜೀವನಾನುಭವ ಅಂತ ಒಂದೊಂದು ಶಬ್ದವನ್ನು ನೀವು ಬಳಸಿದ್ರಿ. ಆ ಜೀವನಾನುಭವದ ಮೂಲಕ ನಾವು ಹೇಳ್ತೀವಲ್ಲ, ಅದು ಭಾಳ ಮನಸ್ಸನ್ನು ಮುಟ್ತದೆ. ವಿಷಯ ಯಾವುದೇ ವಿಷಯ ಆಗಲಿ ಜೀವನಾನುಭವ. ಅದಕ್ಕೆ ಶರಣರನ್ನು ಕೂಡ ವಚನಗಳನ್ನು ಹೇಳಿದ್ರು ಕೂಡ ಜೀವನಾನುಭವದ ಮೂಲಕನ ಆ ಸಂದೇಶಗಳನ್ನು ಹೇಳ್ಯಾರ. ಆ ಸಂದೇಶಗಳನ್ನು ಇನ್ನೂ ಹೆಚ್ಚು ನಮ್ಮ ಜೀವನದೊಳಗೆ ಅಳವಡಿಸ್ಕೊಳ್ತಾ ಸಾಗೋಣ. ಅವಕಾಶಕ್ಕಾಗಿ ಧನ್ಯವಾದಗಳನ್ನು. ಶರಣ.